ಹೆಲೋ ಬಡೀಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲಾ. ಫಸ್ಟ್ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಹೆಸರು ರಮ್ಯಾ ಅಂತ. ಸೊ ನಾನು ನಿಮ್ಮ ಮ್ಯಾಥ್ಸ್ ಲೆಕ್ಚರರ್. ಆಲ್ರೆಡಿ ನಾವು ಒಂದು ಸೆಕೆಂಡ್ ಇಯರಲ್ಲಿ ಒಂದು ಲೈವ್ ಸೆಷನ್ ತೊಗೊಂಡಿದೆ. ಬಟ್ ಫಸ್ಟ್ ಇಯರ್ಗೆ ಇದೇ ಫಸ್ಟ್ ಕ್ಲಾಸ್ ನಂದು. ನಿಮ್ಗೆ ಆಲ್ರೆಡಿ 2 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದು ಥರ್ಡ್ ಚಾಪ್ಟರ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನೀವು ಆಲ್ರೆಡಿ 10th ಕ್ಲಾಸಲ್ಲಿ ನೋಡಿರ್ತೀರಾ. ಸ್ವಲ್ಪ ಲೈಕ್ ಬ್ರೀಫಾಗಿ ನೋಡಿರ್ತೀರಾ ನೀವು. ಇದರಲ್ಲಿ ಅದರ ಅಪ್ಲಿಕೇಶನ್ಸ್ ಹೇಗೆ ಮೀನ್ಸ್ ಅಲ್ಲಿ ನಾವು ಇನ್ ಡೀಟೈಲ್ ಆಗಿ ಡೆಪ್ತ್ ಆಗಿ ಓದ್ಕೊಂಡು ಹೋಗ್ತೀವಿ. So, ಇವತ್ತಿನ ಸೆಷನ್ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಟುಡೇಸ್ ಟಾರ್ಗೆಟ್ ಆರ್ ಟಾಪಿಕ್ಸ್ ಟು ಬಿ ಕವರ್ಡ್. ಇಂಟ್ರೊಡಕ್ಷನ್ ಮೀನ್ಸ್ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಇರುತ್ತೆ. ಅಂದರೆ ಟ್ರಿಗ್ನೋಮೆಟ್ರಿನ ಯಾಕೆ ಕಲಿಬೇಕು, ಅದಂದರೆ ಏನು ಅಂತ. ಸೊ ನೆಕ್ಸ್ಟ್ ಅಂದರೆ ಆ್ಯಂಗಲ್, ವಾಟ್ ಇಸ್ ದ ಡೆಫಿನೇಷನ್, ಹಾಗೆ ಇದ್ರದ್ದು ಯೂನಿಟ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಡೆಫಿನೇಷನ್ ಆರ್ ಯೂನಿಟ್ಸ್, ಹಾಗೆ ಅದನ್ನು ಹೇಗೆ ಡಿಫೈನ್ ಮಾಡೋದು ಅಂತ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಸಹ ಮಾಡೋಣ. ನೆಕ್ಸ್ಟ್ ಅಂದರೆ ಡಿಗ್ರಿ ಮೆಷರ್, ರೇಡಿಯನ್ ಮೆಷರ್, ಲಾಸ್ಟ್, ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ರೇಡಿಯನ್ ಮೆಷರ್. ಇದು ಆದಮೇಲೆ ನಮಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದರೆ ನಾವು 10th ಸ್ವಲ್ಪ ಬೇಸಿಕ್ಸ್ ನೋಡೋಣ. ಯಾಕಂದರೆ ನಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ನಮಗೆ ಬೇಸಿಕ್ಸ್ ಸ್ವಲ್ಪ ಗೊತ್ತಿದೆ ಅಂದರೆ ಈಸಿಯಾಗಿ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಫಸ್ಟ್ 2 ಚಾಪ್ಟರ್ಸ್ ಏನಾದರೂ ಇನ್ನೂ ಕವರ್ ಮಾಡಿಲ್ಲ, ಏನಾದರೂ ಡೌಟ್ಸ್ ಇದೆ, ಸಿಂಪಲ್ ಇರ್ಬೋದು ಅಥವಾ ತುಂಬ ದೊಡ್ಡ ಡೌಟ್ ಇರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಇದೆ ಅಂದರೆ ಥರ್ಡ್ ಚಾಪ್ಟರ್ಗೆ ಎಂಟರ್ ಆಗಬೇಡಿ. ಯಾಕಪ್ಪ ಮ್ಯಾಮ್ ಈ ಥರ ಹೇಳ್ತಾ ಇದ್ದಾರೆ? ಫಸ್ಟ್ 2 ಚಾಪ್ಟರ್ಸಲ್ಲಿ ಇನ್ ಕೇಸ್ ಒಂದು ಚಿಕ್ಕ ಡೌಟ್ ಇರುತ್ತೆ, ನಿಮ್ಗೆ ಅನಿಸ್ಬೋದು ಓಕೆ ಈ ಡೌಟ್ ಇದೆ, ಇವಾಗ ಬೇಡ, ನಾನೀಗ ನೆಕ್ಸ್ಟ್ ಓದ್ಬಿಡ್ತೀನಿ, ಲಾಸ್ಟ್ ಮೂಮೆಂಟಲ್ಲಿ ಲೈಕ್ ಎಕ್ಸಾಮ್ ಹತ್ರ ಬರೋವಾಗ ನಾನು ಮತ್ತೂ ಕವರ್ ಮಾಡ್ತೀನಿ ಅದನ್ನೆಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಎಕ್ಸಾಮ್ ಹತ್ರ ನಿಮಗೆ ಒಂದೇ ಚಾಪ್ಟರ್ ಇರಲ್ಲ, ಹೋಲ್ ಸಿಲೆಬಸ್ ಇರುತ್ತೆ. ಅವಾಗೇನು ಅನ್ಸುತ್ತೆ ನಿಮಗೆ? ಹೆಕ್ಟಿಕ್ ಅನ್ಸುತ್ತೆ. ಓ ಈ ಪ್ರಾಬ್ಲಮ್ ಬರ್ತಾ ಇಲ್ವಾ, ಇದು ಒಂದನ್ನು ಬಿಟ್ಬಿಡೋಣ, ಹಾಗಾದರೆ ನೆಕ್ಸ್ಟ್ ಚಾಪ್ಟರಲ್ಲಿ ಹೋಗ್ತೀರಾ, ಇದು ಬರ್ತಿಲ್ವಾ, ಇದು ಒಂದನ್ನು ಬಿಟ್ಬಿಡೋಣ, ಈ ಥರ ಆಪ್ಷನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ಏನಾದರೂ ಡೌಟ್ ಇದೆ ಅಂದರೆ ಫಸ್ಟ್ ಆ ಚಾಪ್ಟ್ರಲ್ಲಿ ಕಂಪ್ಲೀಟಾಗಿ ಓದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ಗೆ ಬನ್ನಿ. ಇದು ತುಂಬ ಈಸಿಯೆಸ್ಟ್ ಚಾಪ್ಟರ್, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದು ಆಲ್ರೆಡಿ ನೀವು 10th ಸಹ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಇಂಟ್ರೊಡ್ಯೂಸ್ ಆಗಿದೆ, ಅಲ್ಲೂ ಸಹ ಈಸಿ ಇರುತ್ತೆ ಅನ್ಕೋತೀನಿ. ಫಸ್ಟ್ ನೋಡಿ, ಇಂಟ್ರೊಡಕ್ಷನ್. ನಮಗೆ ಟ್ರಿಗ್ನೋಮೆಟ್ರಿ ಅಂದರೆ ಕೇಳಿರ್ತೀವಿ, ಇಟ್ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಆ್ಯಂಡ್ ಆಲ್ ಅಂತ. ಸೊ ಟ್ರಿಗ್ನೋಮೆಟ್ರಿ ಬೇಸಿಕ್ ಡೆಫಿನೇಷನ್, ಮೆಷರಿಂಗ್ ಆಫ್ ದ ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಅಂದರೆ ಯಾವುದಾದ್ರೂ ಒಂದು ಟ್ರಯಾಂಗಲ್ನ ತಗೊಳ್ಳೋಣ ನಾವು. ಈ ಸೈಡ್ಸ್ನ ಮೆಷರ್ ಮಾಡೋದಕ್ಕೆ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ತೀವಿ. ಅದು ಬೇಸಿಕ್ ಡೆಫಿನೇಷನ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಅರ್ಥ್ಕ್ವೇಕ್ಸ್ನ ನೋಡೋದಕ್ಕಾಗಿರ್ಬೋದು, ಲೈಕ್ ಸ್ಟಡಿ ಆಫ್ ಸೆಸ್ಮಾಲಜಿ, ಇಲ್ಲಾಂದರೆ ಇಂಜಿನಿಯರ್ಸ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರನ್ನಾದರೂ ಆಗಲಿ. ಜಸ್ಟ್ ಹೇಳೋದು ತುಂಬ ಈಸಿ ಇದ್ರ ಬಗ್ಗೆ. ಬಟ್ ಸಿ, ನಾವೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಇನ್ ಕೇಸ್ ನೀವು ಎಲ್ಲಾದರೂ ಒಂದು ಲೈಕ್ ರೋಡಲ್ಲಿ ಹೋಗೋವಾಗ ಎಲ್ಲಾದರೂ ನೋಡಿ ನಿಂತಿರ್ತೀರಾ, ತುಂಬ ಲೈಕ್ ಸ್ಮಾಲ್ ಒನ್ ಹೇಳ್ತೀನಿ ನಾನು. ಈ ಪೆನ್ನ ಮೆಷರ್ ಮಾಡಿ ಅಂತ ಹೇಳ್ತೀನಿ. ಸಪೋಸ್ ನೀವೊಂದು ಸ್ಕೇಲ್ ತಗೋತೀರಾ, ಈಸಿಯಾಗಿ ಮೆಷರ್ ಮಾಡ್ತೀರಾ, ಹೇಳ್ಬಿಡ್ತೀರಾ ನನಗೆ ಎಸ್ ಮ್ಯಾಮ್ ಇಷ್ಟಿದೆ ಅಂತ ಹೇಳಿಬಿಟ್ಟು, 10 ಸೆಂಟಿಮೀಟರ್ 12 ಸೆಂಟಿಮೀಟರ್ ಇದೆ ಮ್ಯಾಮ್ ಅಂತ ಹೇಳ್ತೀರಾ. ಓಕೆ, ನೀವೊಂದು ರೋಡಲ್ಲಿ ಹೋಗೋವಾಗ ಒಂದು ಬಿಲ್ಡಿಂಗ್ ಇರುತ್ತೆ, ನಾನು ಕೇಳ್ತೀನಿ ಆ ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟಿದೆ ಅಮ್ಮ ಅಂತ. ಅವಾಗ ಸಹ ನೀವೊಂದು ಟೇಪ್ ತೊಗೊಂಡು ಇಲ್ಲ ಸ್ಕೇಲ್ ತೊಗೊಂಡು ಲೈಕ್ ಮೆಷರ್ ಮಾಡೋಕ್ಕೆ ಹೋಗ್ತೀರಾ ಅದನ್ನು? ಇಲ್ಲ ಅಲ್ವಾ? ಓಕೆ, ಅದೂ ಪಾಸಿಬಿಲಿಟಿ ಇದೆ ಮ್ಯಾಮ್ ನನಗೆ ಅಂತೀರಾ. ನೆಕ್ಸ್ಟ್ ಸುನಾಮಿನ ಕಂಪೇರ್ ಮಾಡೋಣ ನಾವು. ಓಕೆ, ಸುನಾಮಿ ಬರ್ತಾ ಇರುತ್ತೆ, ನೀವೇನು ಮಾಡ್ತೀರಿ? ಈಗ ಹೈಟ್ ಎಷ್ಟಿದೆ ನಾವು ಮೆಷರ್ ಮಾಡಬೇಕು. ನೀವೀಗ ಸುನಾಮಿ ಬರ್ತಿದ್ರು ಓಕೆ ನಾನು ಹೋಗ್ತೀನಿ, ನಾನು ಸೂಪರ್ ಮ್ಯಾನ್ ಅಂದ್ಕೊಂಡು ಅದನ್ನು ಹೋಗಿ ಮೆಷರ್ ಮಾಡಿಕೊಂಡು ನೀವು ಕ್ಯೂಟಾಗಿ ಮೆಷರ್ ಮಾಡ್ತಿದ್ರೆ ಅದೇನು ಮಾಡೋದಿಲ್ವಾ? ಇಲ್ಲ ಅಲ್ವಾ? ಒಂದೊಂದು ಸಿಚುವೇಶನ್ ಅನ್ನೋದು ಇಂಪಾಸಿಬಲ್ ಇರುತ್ತೆ. ಮೀನ್ಸ್ ನಮಗೆ ಅಲ್ಲಿ ಡಿಟರ್ಮೈನ್ ಮಾಡೋಕ್ಕಾಗೋದಿಲ್ಲ ಹೋಗ್ಬಿಟ್ಟು. ಅಂಥ ಸಿಚುವೇಶನಲ್ಲಿ ಈ ಟ್ರಿಗ್ನೋಮೆಟ್ರಿ ಇದೆ ಅಂದರೆ ನಮಗೆ ಒಂದು ಆ್ಯಂಗಲ್ ಗೊತ್ತಿರಬೇಕು, ಹಾಗೆ ಒಂದು ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಿರಬೇಕು. ಆವಾಗ ನಾವು ಹೈಟ್ನ ಈಸಿಯಾಗಿ ಹೇಳ್ಬೋದು. ಇದು ಒಂದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ. ಮೇ ಬಿ ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು. ಸಿವಿಲ್ ಅಂದರೆ ನಾನು ಹೇಳಿದೆ ಈಗ, ಮೀನ್ಸ್ ಹೈಟ್ ಆಫ್ ದ ಬಿಲ್ಡಿಂಗ್ ಆಗಿರ್ಬೋದು, ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿರ್ಬೋದು, ಅಥವಾ ಆ್ಯಂಗಲ್ ಎಷ್ಟಿದೆ ಅಂತ ಹೇಳೋದಕ್ಕೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೂ ಯೂಸ್ ಆಗುತ್ತೆ. ಯಾವ ಥರ? ನೀವು ಸರ್ಕ್ಯೂಟ್ಸ್ ನೋಡಿರ್ತೀರ,
ಸರ್ಕ್ಯೂಟ್ಸ್ನ ಎಲ್ಲ ನಾವು ಪ್ರಿಪೇರ್ ಮಾಡಬೇಕು. ಅದಕ್ಕೂ ಸಹ ಈ ಟ್ರಿಗ್ನಾಮೆಟ್ರಿ ಅನ್ನೋದು ಒಂದು ಫಂಡಮೆಂಟಲ್ ಥಿಂಗ್. ಯಾಕೆ ಸರ್ಕ್ಯೂಟ್ಸ್ ಅಲ್ಲಿ ನೀವು ನೋಡಿರ್ಬೋದು ಸೈನ್ ಮತ್ತೆ ಕೊಸೈನ್ ಇರುತ್ತೆ. ಅದರ ವೇವ್ ಅನ್ನೋದು ಹೇಗೆ ನಾವು ಸ್ಟಡಿ ಮಾಡೋದಕ್ಕೆ ಅದನ್ನ ಫಿಸಿಕ್ಸ್ ಅಲ್ಲೂ ಸಹ ಇದರ ಯೂಸೇಜ್ ಅನ್ನೋದು ಜಾಸ್ತಿ ಇದೆ. ಮೀನ್ಸ್ ಈ ಟ್ರಿಗ್ನಾಮೆಟ್ರಿ ಪ್ರತಿ ಕಡೆ ವೇವ್ಸ್ ಫಾರ್ಮೇಷನ್ ಎಲ್ಲಿ ಎಲ್ಲಿ ಬರುತ್ತೋ ಸೊ ಅದನ್ನ ಸ್ಟಡಿ ಮಾಡೋಕ್ಕೆ, ಹಾಗೆ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ, ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಕ್ಕೆ, ಈ ಥರ ಎಲ್ಲ ಕಡೆ ಇದರ ಯೂಸ್ ಇದೆ. ಹಾಗೆ ಇದು ಒಂದು ಸಿಂಪಲ್ ಚಾಪ್ಟರ್, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ಸ್ನ ಎಲ್ಲ. ಬಟ್ ಬೇಸಿಕ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು. ಕ್ಲಿಯರ್? ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಇಂಜಿನಿಯರ್ ಫೀಲ್ಡ್ ಆರ್ ಇಟ್ ಮೇ ಬಿ ಅರ್ತ್ ಕ್ವೇಕ್ಸ್, ಎಲ್ಲಾದರೂ ನಾವು ಸ್ಟಡಿ ಮಾಡೋದಕ್ಕೆ ಈ ಟ್ರಿಗ್ನೋಮೆಟ್ರಿಕ್ನ ಯೂಸ್ ಮಾಡ್ತೀವಿ. ಕ್ಲಿಯರ್? ಇಂಟ್ರೊಡಕ್ಷನ್ ಗೊತ್ತಾಗಿದೆ ಅಲ್ಲ. ಬಟ್ ದಿಸ್ ಟ್ರಿಗ್ನೋಮೆಟ್ರಿ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್. ಅದೆಲ್ಲ ನೆಸೆಸಿಟಿ ಇಲ್ಲ, ಜಸ್ಟ್ ಅದರ ಮೀನಿಂಗ್ ಏನು ಅಂತ ತಿಳ್ಕೊಂಡಿರಿ ಸಾಕು. ಕ್ಲಿಯರ್? ನೆಕ್ಸ್ಟ್ ನೋಡಿ, different fields, preparation of electrical circuits or seismology and engineers ಆಗಿರ್ಬೋದು or yes more than ಸಾಕು. ಕ್ಲಿಯರ್? ಇಂಜಿನಿಯರಿಂಗ್. ಆಂಗಲ್ ಅಂದ್ರೆ ಏನು? ಇಲ್ಲಿ ನಮಗೆ ಆಂಗಲ್ಸ್ ಇದೆಲ್ಲ ಬೇಸಿಕ್ ಡೆಫಿನೇಷನ್ಸ್ ಥರ. ಫಸ್ಟ್ ಅದು ಕ್ಲಿಯರ್ ಆಗಿ ಏನು ಅಂತ ಗೊತ್ತಿರಬೇಕು. ಫಸ್ಟ್ ಆಂಗಲ್ ಅಂದರೆ ಏನು ಅಂತ ನೋಡೋಣ. ನಾವು ಹೇಳ್ತೀವಿ ಮ್ಯಾಮ್ ನೀವು ಪ್ರೊಟ್ರಾಕ್ಟ್ ಹಿಡ್ಕೊಂಡು ನಾವು ಸ್ಕೂಲ್ ಲೆವೆಲ್ಸಲ್ಲಿ ಮೆಜರ್ ಮಾಡಿರ್ತೀವಿ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ ಆ್ಯಂಡ್ 180 ಡಿಗ್ರಿ, ವಾಟ್ ಎವರ್ ಇಟ್ ಮೇ ಬಿ ಆ್ಯಂಗಲ್ಸ್. ಬಟ್ ಆ ಆ್ಯಂಗಲ್ ಬೇಸಿಕ್ ಡೆಫಿನೇಷನ್ ಏನು ಅಂತ ನಾವಿಲ್ಲಿ ನೋಡ್ತೀವಿ. ಸಪೋಸ್ ಯಾವುದನ್ನಾದ್ರೂ ಒಂದು ಲೈನ್ನ ಕನ್ಸಿಡರ್ ಮಾಡೋಣ. ಒಂದು ಲೈನ್ನ ಕನ್ಸಿಡರ್ ಮಾಡಿ, ಇದನ್ನ ಈ ಟಿಪ್ನ ಹೋಲ್ಡ್ ಮಾಡಿ ಜಸ್ಟ್ ರೊಟೇಟ್ ಮಾಡೋಣ. ಮೀನ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ನ ಕಾನ್ಸ್ಟೆಂಟಾಗಿ ಇಟ್ಟಿರಬೇಕು. ಸೊ ಕಾನ್ಸ್ಟೆಂಟಾಗಿ ಇಟ್ಟು ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿದಾಗ ಇಷ್ಟು ರೊಟೇಟ್ ಮಾಡ್ತೀನಿ ಸಪೋಸ್, ಇಲ್ಲಾಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಆಗಿರ್ಬೋದು, ಎಷ್ಟಾದರೂ ಆಗಿರ್ಬೋದು, ಇಷ್ಟಾದರೂ ಆಗಿರ್ಬೋದು. ಈ ಮೆಷರ್ ಆಫ್ ರೊಟೇಷನ್ ಮೀನ್ಸ್ ನಾವು ಎಷ್ಟು ರೊಟೇಟ್ ಮಾಡಿದ್ದೀವಿ, ಈ ಇನಿಷಿಯಲ್ ಲೈನಿಂದ ಇಲ್ಲಿವರೆಗೂ ಎಷ್ಟು ರೊಟೇಟ್ ಮಾಡಿದ್ದೀವಿ ಅಂತ ನಾವು ಮೆಷರ್ ಮಾಡ್ತೀವಲ್ಲ, ಅದನ್ನ ಆಂಗಲ್ ಅಂತ ಕರಿತೀವಿ. ಆಂಗಲ್ ಆಂಗಲ್ ಅಂದ್ರೆ ಏನು? ದಟ್ ಈಸ್ ನಥಿಂಗ್ ಬಟ್ ಅ ಮೆಷರ್ ಆಫ್ ರೊಟೇಷನ್. ಮೆಷರ್ ಆಫ್ ರೊಟೇಷನ್. ಕ್ಲಿಯರ್? ಆಂಗಲ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಲ್ಲ. ಇಲ್ಲಿ ನೋಡಿ, ನಾವು ಫಸ್ಟ್ ಒಂದು ಲೈನ್ನ ತಗೊಂಡಿದ್ದೀನಿ. ಸೊ ಆ ಲೈನ್ನ ಸ್ಟಾರ್ಟಿಂಗ್ ಲೈನ್ನ ಇನಿಷಿಯಲ್ ಸೈಡ್ ಅಂತ ಕರಿತೀವಿ. ಇದು ಇನಿಷಿಯಲ್ ಸೈಡ್. ನಾವು ರೊಟೇಟ್ ಮಾಡಿರ್ತೀವಲ್ಲ ಲಾಸ್ಟ್ಗೆ ಎಲ್ಲಿವರೆಗೂ ರೊಟೇಟ್ ಮಾಡಿರ್ತೀವಿ ಅದನ್ನ ನಾವು ಫೈನಲ್ ಸೈಡ್ ಅಂತ ಕರಿತೀವಿ. ಇದು ಫೈನಲ್ ಸೈಡ್, ಇನಿಷಿಯಲ್ ಸೈಡ್ ಹಾಗೆ ಫೈನಲ್ ಸೈಡ್. ಈ ಮೆಷರ್ ಆಫ್ ರೊಟೇಷನ್, ಈ ರೊಟೇಷನ್ ಇದಲ್ಲ ಅದನ್ನ ವರ್ಟೆಕ್ಸ್, ದಟ್ ಈಸ್ ಕಾಲ್ಡ್ ವರ್ಟೆಕ್ಸ್. ಕ್ಲಿಯರ್? ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ಲ. ಮೀನ್ಸ್ ಆಂಗಲ್ ಅಂದ್ರೆ ಏನು? ದಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಅ ಮೆಷರ್ ಆಫ್ ರೊಟೇಷನ್. ನಾವು ಮೆಷರ್ ಮಾಡೋದು ಎಷ್ಟು ರೊಟೇಟ್ ಮಾಡಿದ್ದೀವಿ. ಒಂದು ಲೈನ್ನ ಯಾಕೆ ಜನರಲ್ ಆಗಿ ತಗೋತೀವಿ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ, ಅದನ್ನು ಸಹ ಜಸ್ಟ್ ಮೆಷರ್ ಆಫ್ ರೊಟೇಷನ್ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಂದು ಒಂದು ಕ್ವೆಶನ್ ನಿಮಗೆ. ಒನ್ ಸೆಕೆಂಡ್. ಯಾವುದಾದ್ರೂ ಒಂದು ಫಿಕ್ಸ್ಡ್ ಲೈನ್ನ ಸ್ಟಾರ್ಟಿಂಗ್ ಪಾಯಿಂಟ್ನ ಫಿಕ್ಸ್ ಮಾಡಿಕೊಂಡು ಅಥವಾ ಕಾನ್ಸ್ಟೆಂಟ್ ಮಾಡಿಕೊಂಡು ನೀವು ರೊಟೇಟ್ ಮಾಡ್ತೀರಾ. ಒಂದೇ ಸೈಡ ರೊಟೇಟ್ ಮಾಡೋಕ್ಕಾಗೋದು? ಒಂದ್ಸತಿ ಥಿಂಕ್ ಮಾಡಿ ನೀವು, ಒಂದು ಸೈಡ್ ಅಷ್ಟೇನಾ? ಮೀನ್ಸ್
ಹಿಂಗಷ್ಟೇ ನಾವು ರೊಟೇಟ್ ಮಾಡೋಕ್ಕಾಗೋದು? ಯಾಕೆ? ಈ ಥರ ಡೌನ್ವರ್ಡ್ಸ್ ಆಗೋದಿಲ್ಲ ರೊಟೇಟ್ ಮಾಡೋದಕ್ಕೆ? ಆಗುತ್ತೆ ಅಲ್ಲ? ಮೇ ಬಿ ಈ ರೊಟೇಷನ್ ಅನ್ನೋದು ಬೇಸ್ಡ್ ಆನ್ ದ ರೊಟೇಷನ್ ಇಸ್ 2 ಟೈಪ್ಸ್. ಸೊ ಹೇಗೆ? ಫಸ್ಟ್ ಲೆಫ್ಟ್‌ಗೆ ರೊಟೇಟ್ ಮಾಡೋದು. ಇದು ಯಾವ ಥರ? ನಾವು ಕ್ಲಾಕ್ ವೈಸ್ ನೋಡ್ಬೇಕಂದ್ರೆ ನೀವು ನೋಡ್ಬೋದು. ಕ್ಲಾಕ್ ಮುಖಾಂತರ ಲೈಕ್ ಅದನ್ನ ನಾವು ಅನಲೈಸ್ ಮಾಡ್ಕೋಬೇಕಂದ್ರೆ ಲೆಫ್ಟ್ ಸೈಡ್‌ಗೆ ರೊಟೇಟ್ ಮಾಡೋದನ್ನ ಈ ಕಡೆ ಹೋಗ್ತಾ ಇದೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇನ್ ಕೇಸ್ ಇದು ಡೌನ್‌ಗೆ ಬರ್ತಾ ಇದೆ ಅಂದ್ರೆ ಲೈಕ್ ರೈಟ್ ಸೈಡ್‌ಗೆ ಬರ್ತಾ ಇದೆ ಅಂದ್ರೆ ನಿಮಗೆ ದಿಸ್ ಇಸ್ ಕಾಲ್ಡ್ ಕ್ಲಾಕ್ ವೈಸ್ ರೊಟೇಷನ್. ಮೀನ್ಸ್ ಇದು ಆಂಟಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಇಲ್ಲಿ ಬಂದು ಕ್ಲಾಕ್ ವೈಸ್ ರೊಟೇಷನ್. ಕ್ಲಾಕ್ ವೈಸ್ ರೊಟೇಷನ್. ಈ ಆಂಟಿ ಕ್ಲಾಕ್ ವೈಸ್ ಮತ್ತೆ ಕ್ಲಾಕ್ ವೈಸ್ ರೊಟೇಷನ್ನ ನಾವು ಯಾವ ಥರ ಕರಿತೀವಿ? ಏನಂತ ಕರಿತೀವಿ? ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಆಂಟಿ ಕ್ಲಾಕ್ ವೈಸ್ ಇದ್ದಾಗ ರೊಟೇಷನ್ನ ನಾವು ಅದನ್ನ ಪಾಸಿಟಿವ್ ಆಂಗಲ್ ಅಂತ ಡಿನೋಟ್ ಮಾಡ್ತೀವಿ. ಪಾಸಿಟಿವ್ ಆಂಗಲ್. ಇನ್ ಕೇಸ್ ಈ ರೊಟೇಷನ್ ಅನ್ನೋದು ಕ್ಲಾಕ್ ವೈಸ್ ಇದೆ ಅಂದ್ರೆ ದಿಸ್ ಕಾಲ್ಡ್ ನೆಗೆಟಿವ್ ಆಂಗಲ್. ಕ್ಲಿಯರ್? ಪಾಸಿಟಿವ್ ಆಂಗಲ್ ಒಂದು, ನೆಗೆಟಿವ್ ಆಂಗಲ್ ಒಂದು. ಅಂದರೆ ಯಾವ ಥರ? ಒಂದು ಮೇ ಬಿ ಇದು +30 ಡಿಗ್ರಿ -30 ಡಿಗ್ರಿ, +60 -60, ಅವು +120 -120. ಇದು ಪಾಸಿಟಿವ್ ಆಂಗಲ್ ಹಾಗೆ ನೆಗೆಟಿವ್ ಆಂಗಲ್. ಆಂಟಿ ಕ್ಲಾಕ್ ವೈಸ್ ಇದ್ರೆ ಪಾಸಿಟಿವ್ ಆಂಗಲ್, ಕ್ಲಾಕ್ ವೈಸ್ ಇದೆ ಅಂದರೆ ನೆಗೆಟಿವ್ ಆಂಗಲ್. ಇದು ಕ್ಲಿಯರ್ ಇದೆ ಅಲ್ಲ ಎಲ್ಲರಿಗೂ? ಎಸ್. ನೆಕ್ಸ್ಟ್ ನೋಡೋಣ ಪಾಸಿಟಿವ್ ಆಂಗಲ್ ಆ್ಯಂಡ್ ನೆಗೆಟಿವ್ ಆಂಗಲ್. ನೆಕ್ಸ್ಟ್ ಒನ್, ಇನ್ ಕೇಸ್ ಆ್ಯಂಗಲ್ನ ಮೀನ್ಸ್ ಜಾಸ್ತಿ ಲೈಕ್ ಮೆಜರ್ ಮಾಡಬೇಕಂದ್ರೆ ಫಸ್ಟ್ ಥಿಂಗ್ one complete revolution from the point of initial side is also called as angle. ಹೇಗೆ? The measure of rotation ಅನ್ನೋದು angle. ಈ one complete revolution from the point of the initial side is also called as angle. This is for larger angles. Example, wheel ಸ್ಪಿನ್ ಆಗ್ತಾ ಇರುತ್ತೆ. ಯಾವುದಾದ್ರೂ ಒಂದು ವೀಲ್ನ ತಗೊಳ್ಳಿ, ಅದು ರೊಟೇಟ್ ಆಗ್ತಾ ಇರುತ್ತೆ. ಅದು ಎಷ್ಟು ಫಾಸ್ಟಾಗಿ ಲೈಕ್ ಪರ್ ಸೆಕೆಂಡ್, ನೀವು ಫಿಸಿಕ್ಸಲ್ಲಿ ಆಲ್ರೆಡಿ ಫೆಮಿಲಿಯರ್ ಇರ್ಬೋದು ಈ ವರ್ಡ್ಗೆ. ಸ್ಪಿನ್ನಿಂಗ್ ಆಫ್ wheel 15 revolution per second. ಅಂದರೆ ಅದು ಎಷ್ಟು ರೊಟೇಟ್ ಆಗ್ತಾ ಇದೆ, ಒಂದು ಸೆಕೆಂಡ್ ಆಗಿರ್ಬೋದು, 16 ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಆದರೂ ತಗೋತೀವಿ. ಮೀನ್ಸ್ 1 ಮಿನಿಟ್ಗೆ ಎಷ್ಟು ಟೈಮ್ ರೊಟೇಟ್ ಆಗಿದೆ ಅಂತ. ಸೊ ಇದು ಬಂದು ಲಾರ್ಜರ್ ಆ್ಯಂಗಲ್ಗೆ ಒಂದು ಕಂಪ್ಲೀಟ್ ರೊಟೇಷನ್. ಮೀನ್ಸ್ ಇಟ್ ಫಾರ್ಮ್ ಅ ಸರ್ಕಲ್. ಕ್ಲಿಯರ್? ಇದು ಇನಿಷಿಯಲ್ ಸೈಡ್ ಇಂದ ಕಂಪೇರ್ ಮಾಡಿ ಒಂದು ಕಂಪ್ಲೀಟ್ rotation or one complete revolution. This is for larger angles. ಇದು one time ಆದರೆ 1, next 2, 3, 4, 5. ಅದನ್ನು ನಾವು ಮ್ಯಾಕ್ಸಿಮಮ್ ಲಾರ್ಜರ್ ಆ್ಯಂಗಲ್ಸ್ಗೆ ಕಂಪೇರ್ ಮಾಡ್ತೀವಿ. ಸ್ಮಾಲರ್ಗೆ ಇದ್ರದ್ದು ನೆಸೆಸಿಟಿ ಇರೋದಿಲ್ಲ. ಇಲ್ಲಿವರೆಗೂ ಕ್ಲಿಯರ್ ಇದೆ ಅಲ್ಲ? ಡೆಫಿನೇಷನ್ ಅನ್ನೋದು ಕ್ಲಿಯರ್ ಇದೆ. ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂತ ಗೊತ್ತಾಗಿದೆ. ನೆಕ್ಸ್ಟ್, ಈ ಆ್ಯಂಗಲ್ದು SI ಯೂನಿಟ್ಸ್, ಲೈಕ್ ಯೂನಿಟ್ಸ್ ಯಾವ ಥರ ನಾವು ಮೆಜರ್ ಮಾಡ್ತೀವಿ ಈ ಆ್ಯಂಗಲ್ನ. ತುಂಬ ಸೆವೆರಲ್ ಟೈಪ್ಸ್ ಆಫ್ ಯೂನಿಟ್ಸ್ ಇದೆ ಇದರಲ್ಲಿ. ನಾವು ಓದೋದು ನಿಮಗೆ ಡಿಗ್ರಿ ಮೆಷರ್ ಆಗಿರ್ಬೋದು, ರೇಡಿಯನ್ ಮೆಷರ್, ಹಾಗೆ ನೆಕ್ಸ್ಟ್ ನೀವು ಫೆಮಿಲಿಯರ್ ಇರ್ತಿರೋದಕ್ಕೂ ಆರ್ಕ್ ಮಿನಿಟ್, ಆರ್ಕ್ ಸೆಕೆಂಡ್.
ನಾವು ಆರ್ಕ್ ಮಿನಿಟ್ನ ಮಿನಿಟ್ ಅಂತ ಹೇಳ್ತೀವಿ, ಬಟ್ ನೀವು ಕನ್ಫ್ಯೂಸ್ ಆಗಬೇಡಿ. ಕ್ಲಾಕಲ್ಲಿರೋದು ಮ್ಯಾಮ್ ಮಿನಿಟ್ ಸೆಕೆಂಡ್ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಮೆಜರ್ ಮಾಡೋದು ಆರ್ಕ್ ಮಿನಿಟ್ ಹಾಗೆ ಆರ್ಕ್ ಸೆಕೆಂಡ್. ಕ್ಲಿಯರ್? ನೆಕ್ಸ್ಟ್ ಆ್ಯಂಗಲ್ ಅಂದರೆ ಡಿಗ್ರಿ ಒಂದಿದೆ, ರೇಡಿಯನ್ ಇದೆ. ಈ ರೇಡಿಯನ್ ಮತ್ತು ಡಿಗ್ರಿಯಲ್ಲಿ ನಿಮಗೆ ಒಂದು ಕ್ವೆಶನ್, ಎಸ್ ಐ ಯೂನಿಟ್ ಯಾವುದು ಎಸ್ ಐ ಯೂನಿಟ್ ಯಾವುದು ಈ ಆ್ಯಂಗಲ್ಗೆ, ಹಾಗೆ ಆ ಎಸ್ ಐ ಯೂನಿಟ್ ಅನ್ನೋದು ಏನಕ್ಕೆ ಬೇಕು, ಮೀನ್ಸ್ ಏನು ಡಿಫ್ರೆನ್ಸ್ ಅದು, ಅದನ್ನೇ ಎಸ್ ಐ ಯೂನಿಟ್ ಅಂತ ಯಾಕೆ ಕರಿತೀವಿ, ಅದನ್ನ ಥರ ಕರೆಯೋದ್ರಿಂದ ಏನು ಯೂಸ್ ಇದೆ, ಇದು ಒಂದು ಆನ್ಸರ್ನ ಕಮೆಂಟ್ ಮಾಡಿ. ಇನ್ ಕೇಸ್ ಗೊತ್ತಿಲ್ಲನೆ ನಾನೀಗ ಹೇಳ್ತೀನಿ ಅದನ್ನು ಏನು ಅಂತ ಡಿಸ್ಕಸ್ ಮಾಡುವಾಗ ಅದು ಬರುತ್ತೆ ನಿಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೇನ್ ಆ್ಯಂಗಲ್. ಪ್ಲೇನ್ ಆ್ಯಂಗಲ್ನ ಮೆಜರ್ ಮಾಡೋದಕ್ಕೆ ಮೀನ್ಸ್ ಇನ್ ಟೂ ಡೈಮೆನ್ಷನ್ ಪ್ಲೇನ್ ಆ್ಯಂಗಲ್ ಅಂದ್ರೆ 2D, ಅದನ್ನು ಮೆಜರ್ ಮಾಡೋಕ್ಕೆ ರೇಡಿಯನ್ಸ್. ಅದೇ ಇನ್ ಕೇಸ್ ನಾನು ಸಾಲಿಡ್ ಆ್ಯಂಗಲ್ನ ತಗೊಂಡಿದ್ದೀನಿ, ಸಾಲಿಡ್ ಆ್ಯಂಗಲ್ ಅಂದರೆ ಇನ್ ಟರ್ಮ್ಸ್ ಆಫ್ 3D 3 ಡೈಮೆನ್ಷನಲ್ ಇದ್ದಾಗ ಅದನ್ನು ಯಾವ ಥರ ಮೆಜರ್ ಮಾಡ್ತೀವಿ, ರೇಡಿಯನ್. ಏನು ರೇಡಿಯನ್? ಇದು ಒಂದು ಗೊತ್ತಿರಲಿ ನಿಮಗೆ, ಮೀನ್ಸ್ ಎಲ್ಲ ಕಡೆ ಸ್ವಲ್ಪ ಗೊತ್ತಿರಬೇಕು ಅಲ್ವಾ, ಇನ್ಫಾರ್ಮೇಷನ್ ಅನ್ನೋದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಮೆಜರ್ಮೆಂಟ್ಸ್ ಬಂದು ನಾನು ಆಲ್ರೆಡಿ ಹೇಳಿದ್ದೀನಿ, ಆರ್ಕ್ ಮಿನಿಟ್ ಮತ್ತು ಆರ್ಕ್ ಸೆಕೆಂಡ್. ಈ ಕ್ಲಾಸಲ್ಲಿ ನಾವು ಅಷ್ಟೇ ಡಿಸ್ಕಸ್ ಮಾಡೋದು, ಅದು ಏನೇನು ಅದನ್ನು ಹೇಳುತ್ತೆ, ಮತ್ತು ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಕ್ಲಿಯರ್? ಈ ಮೆಜರ್ಮೆಂಟ್ ಅಂದರೆ ಏನು, ಆ ಕನ್ವರ್ಷನ್ಸ್ ಇದೆ ನಿಮಗೆ ಸ್ವಲ್ಪ, ಇದು ಸ್ವಲ್ಪ ಎಲ್ಲ ಮಕ್ಕಳಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಆ ಕನ್ವರ್ಷನ್ಸ್ ಹೇಗೆ ಮಾಡೋದು ಅಂತ ಕ್ಲಿಯರಾಗಿ ತಿಳ್ಕೊಂಡು ಈ ವಿಡಿಯೋ ಲಾಸ್ಟಲ್ಲಿ, ಈ ಸೆಷನ್ ಲಾಸ್ಟಲ್ಲಿ ನಿಮಗೆ ಇದರಲ್ಲಿ ಯಾವುದೇ ಥರದ ಡೌಟ್ಸ್ ಅನ್ನೋದು ಬರಬಾರ್ದು. ಎಲ್ಲ ಮೀನ್ಸ್ ಡೌಟ್ಸ್ ಬರಬಾರ್ದು ಅಂದರೆ ಡೌಟ್ಸ್ ಬಂದರೂ ಸಹ ಹಾಗೆ ಇಟ್ಕೊಂಡಿರಿ ಅಲ್ಲ, ಎಲ್ಲ ಪ್ರಾಬ್ಲಮ್ಸ್ನು ಸಹ ನೀವು ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗಬೇಕು. ಅದು ನಮ್ಮ ಮೇನ್ ಇಂಟೆನ್ಷನ್. ಇಲ್ಲಿ ಪ್ಲೇನ್ ಆ್ಯಂಗಲ್ನ ಯಾವುದು ಮೆಜರ್ ಮಾಡುತ್ತೆ, ರೇಡಿಯನ್. ಸಾಲಿಡ್ ಆ್ಯಂಗಲ್ ಅಂದರೆ 3 ಡೈಮೆನ್ಷನ್ 2D, ಇದು 3D, ರೇಡಿಯನ್ ಹಾಗೆ ಜಸ್ಟ್ ರೇಡಿಯನ್. ನೆಕ್ಸ್ಟ್ ಕ್ಲಿಯರ್? ಇದು ಫುಲ್ ಡಿಗ್ರಿ ಮೆಜರ್ ಅಂದರೆ ಏನು, ನೆಕ್ಸ್ಟ್ ರೇಡಿಯನ್ ಮೆಜರ್ ಅಂದರೆ ಏನು, ಕ್ಲಿಯರ್ ಆಗಿ ತಿಳ್ಕೊಂಡು ಹೋಗೋಣ. ಡಿಗ್ರಿ ನಾವು ಚಿಕ್ಕವರಿಂದ ಸ್ವಲ್ಪ ಇದನ್ನ ಫೆಮಿಲಿಯರ್ ಇರ್ತೀವಿ ಈ ವರ್ಡ್ಗೆ. ರೇಡಿಯನ್ಸ್ ಓಕೆ, ಬಟ್ ಡಿಗ್ರಿ ಅನ್ನೋದು ತುಂಬ ಫೆಮಿಲಿಯರ್ ಇರ್ತೀವಿ. ನಮ್ಗೆ ಗೊತ್ತಿರುತ್ತೆ 0 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ, ಆರ್ 90 ಡಿಗ್ರಿ, 70 ಡಿಗ್ರಿ, 80 ಡಿಗ್ರಿ, 120 ಡಿಗ್ರಿ, ವಾಟ್ ಎವರ್ ಇಟ್ ಮೇ ಬಿ. ಇದು ಡಿಗ್ರಿ. ಇದನ್ನು ಯಾವ ಥರ ಮೆಜರ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗಬೇಕಲ್ಲ. ಮ್ಯಾಮ್ ನಮಗೆ ಗೊತ್ತು ಮ್ಯಾಮ್, ಹೇಗೆ ಪ್ರೊಟ್ರಾಕ್ಟರ್ ತೊಗೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನ ಮೆಜರ್ಮೆಂಟ್ ಹೇಗೆ ಮಾಡ್ತೀವಿ, ಹಾಗೆ ಅದನ್ನ ಯಾವ ಥರ ಹೇಳ್ಬೋದು. ಫಸ್ಟ್ ಥಿಂಗ್, ಇದು ಒಂದು ಲೈನ್ ಇರುತ್ತೆ. ವಾಟ್ ಇಸ್ ದಿಸ್? ಇದೇನು ಎಷ್ಟು ಅಂತ ಮೆಜರ್ ಮಾಡ್ಬೋದು ಇದನ್ನ? 0 ಡಿಗ್ರಿ. ಇಫ್ ಇನ್ ಕೇಸ್ ಇಲ್ಲಿಗೆ ಬರ್ತೀರಾ, ವಾಟ್ ಇಸ್ ದಿಸ್? 90 ಡಿಗ್ರಿ. ಇದು 90 ಡಿಗ್ರಿ. ಇದು ಇನಿಷಿಯಲ್ ಸೈಡ್, ಇದನ್ನ ಮಾತ್ರ ಮರ್ತೋಗ್ಬಾರ್ದು. ಇನಿಷಿಯಲ್ ಸೈಡ್, ಫೈನಲ್ ಸೈಡ್. ನೆಕ್ಸ್ಟ್ ಒನ್, ಇದನ್ನ ನಾವು ಎಷ್ಟಂತ ಹೇಳ್ತೀವಿ? ಆರೋ ಮಾರ್ಕ್ ಅನ್ನೋದು ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಆರೋ ಮಾರ್ಕ್ ಇಂಪಾರ್ಟೆಂಟ್. ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಬಂದು 180 ಡಿಗ್ರಿ. ಇನಿಷಿಯಲ್ ಸೈಡ್ ಇಲ್ಲೇ ಇದೆ, ಟರ್ಮಿನಲ್ ಸೈಡ್ ಸಹ ಇಲ್ಲೇ ಇರುತ್ತೆ. ಇಲ್ಲಿ ನಮಗೆ 2 ಪಾಸಿಬಿಲಿಟೀಸ್ ಬರುತ್ತೆ. ಇನಿಷಿಯಲ್ ಸೈಡ್ ಇದೆ, ಟರ್ಮಿನಲ್ ಸೈಡು ಸಹ ಅದೇ. ಇನಿಷಿಯಲ್ ಸೈಡು ಒಂದೇ ಇದೆ, ಟರ್ಮಿನಲ್ ಸೈಡು ಒಂದೇ ಇದೆ. ಮೀನ್ಸ್ ಎರಡು ಕೋಇನ್ಸೈಡ್ ಆಗಿದೆ ಅಂದರೆ ಒಂದು 0 ಡಿಗ್ರಿ ಬರುತ್ತೆ, ಇನ್ನೊಂದು ಏನು ಬರುತ್ತೆ? ಥಿಂಕ್ ಮಾಡಿ ಅದನ್ನ. ಒಂದು 0 ಡಿಗ್ರಿ ಬರುತ್ತೆ. ಇನಿಷಿಯಲ್ ಸೈಡ್ ಮತ್ತು ಫೈನಲ್ ಸೈಡ್ ಕೋಇನ್ಸೈಡ್ ಆಗಿದೆ ಅಂದರೆ ನಮಗೆ ಬರೋದು 0 ಡಿಗ್ರಿ. ಇಲ್ಲ ಅಂದರೆ ಇನ್ನೂ ಒಂದಿದೆ, ಸಿ, ಇದು 180 ಡಿಗ್ರಿ, ಇದು 180 ಡಿಗ್ರಿ ಆಗಿದೆ ಅಂದರೆ ಇದೇ ಥರ ಇಲ್ಲಿಗೆ ಬಂದಿದೆ ಅಂದರೆ ಎಷ್ಟಾಗತ್ತೆ? 180 ಡಿಗ್ರಿ. ಬಟ್ ಈ ಟರ್ಮಿನಲ್ ಸೈಡ್ ಅನ್ನೋದು ಇದ್ರ ಮೇಲೆ ಕೋಇನ್ಸೈಡ್ ಆಗಿರುತ್ತಾ? ಸೊ 180 + 180 360 ಡಿಗ್ರಿ. ಸೊ ನಮಗೆ 2 ಪಾಸಿಬಿಲಿಟಿ
ಒಂದು 0 ಡಿಗ್ರಿ ಆರ್ 360 ಡಿಗ್ರಿ. ಇನಿಷಿಯಲ್ ಸೈಡ್ ಮತ್ತು ಟರ್ಮಿನಲ್ ಸೈಡ್ ಇನ್ಸೈಡ್ ಆಗಿದ್ರೆ ಅವ್ರ ಇನ್ ಕೇಸ್ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಗಿದೆ ಅಂದರೆ ನಾವು ಈಸಿಯಾಗಿ ಹೇಳ್ಬೋದು 360 ಡಿಗ್ರಿ ಅಂತ. ಕ್ಲಿಯರ್ ಇದೆ ಅಲ್ಲ ಎಲ್ಲರಿಗೂ? ಸೊ ನಾವು ಯಾವ ಥರ ಡಿಗ್ರಿನ ಮೆಜರ್ ಮಾಡ್ತೀವಿ ಅಂತ. ಓಕೆ, ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡೋಣ. ಸಪೋಸ್ ನಾನು ಹೇಳಿದೆ ಪಾಸಿಟಿವ್ ಆ್ಯಂಗಲ್ಸ್ನ ಯಾವ ಥರ ಮೆಜರ್ ಮಾಡೋದು ಅಂತ. ಹಾಗೆ ನೆಗೆಟಿವ್ ಮೆಜರ್ಸ್ ಅಂದರೆ ಇಫ್ ಸಪೋಸ್ ದಿಸ್ ಇಸ್ ಎಷ್ಟಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ ಆ್ಯಂಗಲ್, -30ನೇ ಇರಬೇಕು ಅಂತ ರೂಲ್ ಇಲ್ಲ ಮತ್ತು ನೀವು ಅದನ್ನು ಮೆಜರ್ ಮಾಡೋ ನೆಸೆಸಿಟಿ ಇಲ್ಲ. ಜನರಲ್ ಆಗಿ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಮೆಜರ್ ಮಾಡೋದು ಎಲ್ಲ ಕಂಪ್ಲೀಟಾಗಿ ನಾನು ಎಕ್ಸಾಕ್ಟಾಗಿ 30 ಡಿಗ್ರಿನೇ ಬರೀಬೇಕು ಅನ್ನೋದು ಎಲ್ಲ 10th ಸ್ಟಾಪ್. ಈಗ ನಾವು PU ಲೆವೆಲಲ್ಲಿದ್ದೀವಿ, ಜನರಲ್ ಆಗಿ ಹೇಳ್ತೀವಿ ಅಷ್ಟೇ. ಇಲ್ಲ ಅಂದರೆ ಅದನ್ನು -θ ಅಂತ ತೊಗೊಳ್ಳಿ, ಅದು ಇನ್ನೂ ಜನರಲ್ ಆಗಿರುತ್ತೆ. ಓಕೆ, -30 ಆಗಿರ್ಬೋದು. ಆರ್ ಇದನ್ನೇನಂತೀವಿ ನಾವು, -90 ಡಿಗ್ರಿ. ನೆಕ್ಸ್ಟ್ ಇದು -180 ಡಿಗ್ರಿ. ಇದನ್ನು -180 ಡಿಗ್ರಿ ಅಂತಲೇ ನಾನು ಹೇಗೆ ಹೇಳಿದೆ, ಈ ರೊಟೇಷನ್ ಯಾವ ಕಡೆ ಇದೆ, ಕ್ಲಾಕ್ ವೈಸ್ ರೊಟೇಷನ್, ಅದಕ್ಕೆ ಇದು -180 ಡಿಗ್ರಿ. ಇದು ಗೊತ್ತಾಗಿದೆ ನಿಮಗೆ. ಸಪೋಸ್ ಇದನ್ನು 1 ಡಿಗ್ರಿ ಅಂತ ತಗೊಳ್ಳಿ. 1 ಡಿಗ್ರಿ, ಒನ್ ಅಷ್ಟೇ ನಾನು ಹೇಳ್ತಾ ಇರೋದು 1 ಡಿಗ್ರಿ. ಈ 1 ಡಿಗ್ರಿ ಅನ್ನೋದು ಅಗೈನ್ ಫರ್ದರ್ ಆಗಿ 60 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. 1 ಡಿಗ್ರಿಯಲ್ಲಿ ಇಲ್ಲಿ ಈ ಥರ 60 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಮ್ಯಾಮ್ ಅಲ್ಲಿ 60 ಬರ್ದಿಲ್ಲ ಅನ್ಬೇಡಿ ಮತ್ತೂ ನೀವು. ಓಕೆ, ಜಸ್ಟ್ ಕಿಡಿಂಗ್. 60 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಅದನ್ನು ನಾವು 1 ಡಿಗ್ರಿ ಇಸ್ ಈಕ್ವಲ್ ಟು ಈ ಈಚ್ ಪಾರ್ಟ್ನು ಮಿನಿಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲಿ ಡಿವೈಡೆಡ್ ಇಂಟು 60 ಪಾರ್ಟ್ಸ್. 60 ಪಾರ್ಟ್ಸ್ ಅಂದರೆ 60 ಮಿನಿಟ್ಸ್. ಇದು ಎಲ್ಲ ನಿಮಗೆ ಕನ್ವರ್ಷನ್ಗೆ ತುಂಬ ಹೆಲ್ಪ್ಫುಲ್ ಇರುತ್ತೆ. 60 ಮಿನಿಟ್ಸ್ನ ನಾವು ಮ್ಯಾಥಮೆಟಿಕಲ್ ಆಗಿ ರೆಪ್ರೆಸೆಂಟ್ ಮಾಡಬೇಕಲ್ವಾ, ಪ್ರತಿ ಸತಿ ಮಿನಿಟ್ಸ್ ಅಂತ ಬರೆಯೋದು ಕಷ್ಟ ಆಗುತ್ತೆ. ಸೊ ಆ ಮಿನಿಟ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ ಮೀನ್ಸ್ 1 ಸಿಂಗಲ್ ಲೈನ್. ಇಲ್ಲಿ 1 ಲೈನ್ ಅಷ್ಟೇ. ಮ್ಯಾಮ್ 2 ಲೈನ್ಸ್ ಏನು ಬರುತ್ತೆ ಮ್ಯಾಮ್, ಅದು ಹೇಳ್ತೀನಿ. 1 ಡಿಗ್ರಿ ಅಂದರೆ 60 ಮಿನಿಟ್ಸ್. ನಿಮಗೆ ಇವಾಗ ಗೊತ್ತು 60 ಮಿನಿಟ್ಸ್ ಆಗಿದೆ. 1 ಮಿನಿಟ್ನ ನಾವು ಯಾವ ಥರ ಬರಿಬೋದು, 1 ಮಿನಿಟ್ನ 60 ಸೆಕೆಂಡ್ಸ್ ಅಂತ ಬರಿಬೋದು. ದಿಸ್ ಇಂಪ್ಲಾಯ್ಸ್ ನಾವು ನೆಕ್ಸ್ಟ್ ಇದ್ರಲ್ಲಿ ಬರೆಯೋಣ, ಯಾಕೆ ಸುಮ್ಮನೆ. 1 ಮಿನಿಟ್ನ ಕ್ಲಿಯರ್, 1 ಡ್ಯಾಶ್ ಇದೆ ಅಂದರೆ ಮಿನಿಟ್. 1 ಮಿನಿಟ್ನ 60 ಸೆಕೆಂಡ್ಸ್ ಅಂತ ಹೇಳ್ತೀವಿ. ಇದನ್ನು ಸಹ ಮ್ಯಾಥಮೆಟಿಕಲ್ ಆಗಿ ರೆಪ್ರೆಸೆಂಟ್ ಮಾಡೋದು 60 ಸೆಕೆಂಡ್. 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಇದು ಒಂದು ಕನ್ವರ್ಷನ್ ನಿಮಗೆ ನೆನಪಿರಲಿ, ಯಾಕಂದರೆ ನಾವು ರಿಲೇಷನ್ ಫೈಂಡ್ ಔಟ್ ಮಾಡಿದಾಗ ಅಥವಾ ನಿಮಗೆ ಕನ್ವರ್ಷನ್ ಅಂತ ಕೇಳ್ತಾರೆ, ನಮಗೆ ಎಂಟ್ರೆನ್ಸ್ ಲೆವೆಲ್ಗೆ ಕನ್ವರ್ಟ್ ಮಾಡಿ ಅಂತ ಮ್ಯಾಕ್ಸಿಮಮ್ ಕೇಳೋದಿಲ್ಲ. ಈಗ ಯಾಕಂದರೆ ಅದು ಈಸಿ ಪ್ರಾಬ್ಲಮ್ಸ್. ಅದೇ ಏನು ಮಾಡ್ತಾರೆ ಅಂದರೆ ನಿಮಗೆ ಸ್ಟೇಟ್ಮೆಂಟ್ ವೈಸ್, ಸೆಂಟೆನ್ಸ್ ವೈಸ್ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಕೇಳ್ತಾರೆ ಅಷ್ಟೇ. ಲೈಕ್ ರೇಷಿಯೋಸ್ ಫೈಂಡ್ ಔಟ್ ಮಾಡಿರ್ಬೋದು ಅಥವಾ ಆರ್ಕ್ ಲೆಂತ್, ನೆಕ್ಸ್ಟ್ ಬರುತ್ತೆ ನಿಮಗೆ ಅದು ಆರ್ಕ್ ಲೆಂತ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಜಸ್ಟ್ ಡಿಗ್ರಿಯಿಂದ ರೇಡಿಯನ್ ಕನ್ವರ್ಟ್ ಮಾಡಿ, ರೇಡಿಯನ್ನಿಂದ ಡಿಗ್ರಿ ಕನ್ವರ್ಟ್ ಮಾಡಿ ಅಂತ ಎಲ್ಲ ಹೇಳೋದಕ್ಕೆ ಹೋಗಲ್ಲ, ಮ್ಯಾಕ್ಸಿಮಮ್ ಕೇಳಿಲ್ಲ. ಸೊ ಈ 1 ಮಿನಿಟ್ ಅಂದರೆ ಏನು, 60 ಸೆಕೆಂಡ್ಸ್. ಕ್ಲಿಯರ್? ಫೈನಲಾಗಿ ನಾವಿಲ್ಲಿ ಬರೆಯೋಣ ಎಲ್ಲಾದರೂ. One degree is equal to 60 minute. 1 minute is equal to 60 second. ಕ್ಲಿಯರ್? ಇದು ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ಕ್ಲಿಯರ್ ಆಗಿದೆ ಅಲ್ಲ? ರೇಡಿಯನ್ ಮೆಜರ್ ನಾನೀಗ ಹೇಳ್ತೀನಿ. ಇದು ಆ್ಯಕ್ಚುಯಲ್ SI ಯೂನಿಟ್ ಫಾರ್ ದ ಆ್ಯಂಗಲ್. ನಾನು ಆಗಲೇ ಕ್ವೆಶನ್ ಕೇಳಿದ್ದೆ ನಿಮ್ಮನ್ನ, ಸೊ ಐ ಥಿಂಕ್ ನಿಮ್ಗೆ ಇಷ್ಟೊತ್ತಿಗೆ ಆನ್ಸರ್ ಗೊತ್ತಿರುತ್ತೆ ಅನ್ಸುತ್ತೆ, ಇಲ್ಲಾಂದರೆ ಇಟ್ಸ್ ಓಕೆ, ಇದು ಕೇಳಿ. SI ಯೂನಿಟ್ ಆ್ಯಂಗಲ್ನ ಮೆಜರ್ ಮಾಡೋಕ್ಕಿರೋ SI ಯೂನಿಟ್ ಬಂದು
ರೇಡಿಯನ್. ಮ್ಯಾಮ್, ಈ SI ಯೂನಿಟ್ ಅನ್ನೋದು ಏನು? ಯಾಕದು SI ಯೂನಿಟಲ್ಲಿ ಇರಬೇಕು ಅಂತ ಹೇಳ್ತೀವಿ. ನೀವು ನಮಗಿಂತ ಹೆಚ್ಚಾಗಿ ಫಿಸಿಕ್ಸಲ್ಲಿ ಇದು ತುಂಬ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರೋದ್ರಿಂದ ಅಲ್ಲಿ ಕನೆಕ್ಷನ್ ಇರುತ್ತೆ ನಿಮಗೆ. ಹೇಗಂದರೆ, ಯಾವುದನ್ನಾದರೂ ಪ್ರಾಬ್ಲಮ್ಸ್ ಮಾಡ್ತಾ ಇರ್ತೀರ ನೀವು, ಯಾವುದಾದ್ರೂ ಆಗಿರ್ಬೋದು. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಸರ್ ಹೇಳಿರ್ತಾರೆ, ಇದು ಮೆಜರ್ಮೆಂಟ್ ಅನ್ನೋದು SI ಯೂನಿಟಲ್ಲೇ ಇರಬೇಕು. ಸ್ಟ್ಯಾಂಡರ್ಡ್ ಯೂನಿಟ್ ಅದು, ಸ್ಟ್ಯಾಂಡರ್ಡ್. ಯಾವಾಗ SI ಯೂನಿಟ್ಗೆ ಕನ್ವರ್ಟ್ ಮಾಡಿಕೊಂಡೇ ನೀವು ಪ್ರಾಬ್ಲಮ್ಸ್ ಮಾಡಬೇಕು. ಇನ್ ಕೇಸ್ ಥೀಟಾನ ಡಿಗ್ರಿಯಲ್ಲಿ ಕೊಟ್ಟಿರ್ತಾರೆ, 30 ಡಿಗ್ರಿ ಅಂತ ಕೊಟ್ಟಿರ್ತಾರೆ. ಆ ಥರ ಡಿಗ್ರಿಯಲ್ಲಿ ಕೊಟ್ಟಿದ್ದಾಗ ನೀವು ಡೈರೆಕ್ಟಾಗಿ 30 ಡಿಗ್ರಿ ಅಂತ ಸಬ್ಸ್ಟ್ಯೂಟ್ ಮಾಡೋದಕ್ಕೆ ಆಗಲ್ಲ. ನಮಗೆ ಆನ್ಸರ್ ಅನ್ನೋದು ರಾಂಗ್ ಬರುತ್ತೆ. ಯಾವತ್ತೇ ಆಗಲಿ SI ಯೂನಿಟಲ್ಲೇ ಇರಬೇಕು. ಅದಕ್ಕೆ ಈ ಮೆಜರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೆಕ್ಸ್ಟ್ ಬರುತ್ತದು. ಈ ನೆಕ್ಸ್ಟ್ ಅದೇ ಬರೋದು, ಕನ್ವರ್ಷನ್ ಹೇಗೆ ಮಾಡೋದು ಅಂತ. ಬಟ್ ಮಸ್ಟ್ ಆ್ಯಂಡ್ ಶುಡ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಎಂಟ್ರೆನ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಇವೆಲ್ಲ ಬೇಸಿಕ್ ಥಿಂಗ್ಸ್ ಅನ್ನೋದು ಗೊತ್ತಿರಬೇಕು. ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋವಾಗ ಹೇಗಿರಬೇಕದು, SI ಯೂನಿಟಲ್ಲೇ ಇರಬೇಕು. ಅದಿದ್ದಾಗ ಮಾತ್ರ ಸಾಲ್ವ್ ಮಾಡ್ಬೋದು. ಇನ್ ಕೇಸ್ ರೇಷಿಯೋಸ್ ಬಂದಾಗ, ರೇಷಿಯೋ ಲೈಕ್ R1/R2 ಇಲ್ಲಾಂದರೆ L1/L2 ಈ ಥರ ಫೈಂಡ್ ಔಟ್ ಮಾಡಿದಾಗ ನಮಗೆ SI ಯೂನಿಟಲ್ಲಿರೋ ನೆಸೆಸಿಟಿ ಇಲ್ಲ. ಅದು ಹೇಗೆ, ನಾನು ಅದನ್ನು ನಿಮಗೆ ಹೇಳ್ತೀನಿ ಹೇಗೆ ಅಂತ. ಬಟ್ ಫಸ್ಟ್ ಥಿಂಗ್, ಈ ಥರ ಮಾಡ್ಕೊಳಕ್ಕಾಗಲ್ಲ. ದಟ್ ಈಸ್ ಅ ಡಿಫರೆನ್ಸ್ SI ಯೂನಿಟ್ಗೆ ಮತ್ತು ನಾರ್ಮಲ್ ಯೂನಿಟ್ಸ್ಗೆ. ಈ ರೇಡಿಯನ್ ಮೆಜರ್ ಅನ್ನೋದು SI ಯೂನಿಟ್. ನಾವು ಇದನ್ನು ಯಾವ ಥರ ಮೆಜರ್ ಮಾಡ್ತೀವಿ? ಒಂದು ಸರ್ಕಲ್ ತಗೊಳ್ಳಿ, ಆಫ್ ರೇಡಿಯಸ್ ಆರ್ ಇದು ರೇಡಿಯಸ್. ಆ್ಯಂಗಲ್ ನಾವೇನು ಹೇಳ್ತೀವಿ ಅಂದರೆ ಸೇಮ್ ಥಿಂಗ್, ಇನಿಷಿಯಲ್ ಲೈನ್ ಅಂತ ಇದನ್ನು ಕನ್ಸಿಡರ್ ಮಾಡಿ ಇದನ್ನು ರೊಟೇಟ್ ಮಾಡೋಣ. ಆಬ್ವಿಯಸ್ಲಿ ನಾವು ಇದನ್ನು ಇನಿಷಿಯಲ್ ಸೈಡ್ನ ಒಂದು ಪಾಯಿಂಟ್ನ ಫಿಕ್ಸ್ ಮಾಡಿಕೊಂಡು ರೊಟೇಟ್ ಮಾಡಿದ್ದೀವಿ ಅಂದರೆ ನಮಗೆ ಏನು ಬರುತ್ತೆ, ಲಾಸ್ಟ್ಗೆ ಸರ್ಕಲ್ಲೇ ಬರೋದು. ಬಟ್ ಇದು ಸರ್ಕಲ್ನ ತೊಗೊಂಡು ಜನರಲಾಗಿ ಇಲ್ಲಿ ರೊಟೇಟ್ ಮಾಡೋಣ, ಇಲ್ಲಿಗೆ ರೊಟೇಟ್ ಮಾಡ್ತೀರಾ. ಕ್ಲಿಯರ್? ಇದನ್ನು ನಾವು ಆ್ಯಂಗಲ್ ಅಂತ ಹೇಳ್ತೀವಿ. ಬಟ್ ಯಾವ ಥರ ಡಿಫೈನ್ ಮಾಡೋದು? ಇದು ಆರ್ಕ್ ಲೆಂತ್ ಅಂತ ಗೊತ್ತಿರುತ್ತಲ್ಲ, ಇದು ನಾವು ಚೆನ್ನಾಗಿ ಫೆಮಿಲಿಯರ್ ಆಗಿರ್ತೀವಿ. ದಿಸ್ ಇಸ್ ಆರ್ಕ್ ಲೆಂತ್. ದೆನ್ ಥೀಟಾ ಆ್ಯಂಗಲ್ ಈಸ್ ಡಿಫೈನ್ಡ್ ಆಸ್ ಥೀಟಾ ಇಸ್ ಈಕ್ವಲ್ ಟು arc length divided by its radius. Angle is defined as the ratio of arc length to its radius. That is nothing but angle. ಇದು ರೇಡಿಯನ್ ಮೆಜರ್. ಸೊ ನೆಕ್ಸ್ಟ್ ನಿಮಗೆ ಕನ್ವರ್ಷನ್ ಬರುತ್ತೆ, ಡಿಗ್ರಿ ಟು ನಾವು ರೇಡಿಯನ್ ಯಾವ ಥರ ಮಾಡೋದು ಅಂತ. ಸೊ ಇದ್ರ ಡೆಫಿನೇಷನ್ ಏನು? ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಬೈ ಅನ್ ಆರ್ಕ್ ಲೆಂತ್ ಟು ಇಟ್ಸ್ ರೇಡಿಯಸ್. ಸೊ ಇದನ್ನ ಎಲ್ಲಾದರೂ ಬರ್ದಿರೋಣ, ಟೆಕ್ಸ್ಟ್ ಬುಕ್ಕಲ್ಲಿದೆ ಬಟ್ ಇಟ್ಸ್ ಓಕೆ, ಬರ್ದಿರೋಣ ಇದು ಇಲ್ಲಿ. ಆಂಗಲ್ ಸಬ್ಟೆಂಡೆಡ್ at the center by an arc length to its radius. Clear? Next, relation between degree and radian. ಅಂದರೆ ನಿಮಗೆ ಕ್ವೆಶನ್ಸಲ್ಲಿ ಡಿಗ್ರಿಯಲ್ಲಿ ಕೊಟ್ಬಿಟ್ಟು ರೇಡಿಯನ್, ನಾನು ಈಗ ಹೇಳಿದ್ನಲ್ಲ ನಿಮಗೆ ರೇಡಿಯನಲ್ಲಿ ಯಾಕೆ ಇರಬೇಕು, SI ಯೂನಿಟ್ ಅಂದರೆ ಏನು ಅಂತ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ಥರ ಇನ್ ಕೇಸ್ ಡಿಗ್ರಿಯಲ್ಲಿ ಕೊಟ್ಟಿರ್ತಾರೆ, ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ರೇಡಿಯನಲ್ಲಿ ಬೇಕಿರುತ್ತೆ, ನೆಸೆಸಿಟಿ ಇರುತ್ತೆ. ಸೊ ಆಗ ಈ ಕನ್ವರ್ಷನ್ ಅನ್ನೋದು ಇಟ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಡಿಗ್ರಿನ ರೇಡಿಯನ್ಸ್ಗೆ ಹೇಗೆ ಕನ್ವರ್ಟ್ ಮಾಡೋದು? ಫಸ್ಟ್ ಥಿಂಗ್, ಡಿಗ್ರಿ ಟು ರೇಡಿಯನ್, ಹಾಗೆ ರೇಡಿಯನ್ನಿಂದ ಡಿಗ್ರಿಗೆ, ಇದು ಎರಡು ನಮಗೆ ಗೊತ್ತಿರಬೇಕು. ಡಿಗ್ರಿಯಲ್ಲಿ ಕೊಟ್ಟಿರ್ತಾರೆ, ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋಬೇಕು, ಹಾಗೆ ರೇಡಿಯನಲ್ಲಿ ಕೊಟ್ಟಿರ್ತಾರೆ, ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇದು ಎರಡು ಹೇಗೆ ಅಂತ ನೋಡಿ. ಫಸ್ಟ್ ನಮಗೆ ಗೊತ್ತಿದೆ ಒಂದು,
ನೋಡಿ ಇಲ್ಲಿ 1 ಡಿಗ್ರಿ ಓಕೆ ನಮಗೆ. ಇನಿಷಿಯಲ್ ಸೈಡ್ ಮತ್ತು ಟರ್ಮಿನಲ್ ಸೈಡ್ ಕೋಇನ್ಸೈಡ್ ಆಗಿದೆ ಅಂದರೆ ಏನಂತೀವಿ ನಾವು 360 ಡಿಗ್ರಿ. ಸೊ 360 ಡಿಗ್ರಿನ ನಮಗೀಗ ಪೈಯಲ್ಲಿ ಬರ್ಕೋಬೇಕು. ರೇಡಿಯನ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಪೈ. ಸೊ 360 ಡಿಗ್ರಿನ ನಾವು 2 ಪೈ ರೇಡಿಯನ್ಸ್ ಅಂತ ಬರಿಬೋದಲ್ಲ. ಇಲ್ಲಿಂದ ಇಲ್ಲಿಗೆ ಹಾಫ್ ಪೈ ಆ್ಯಂಡ್ ಸೊ ಇದು ಹಾಫ್ ಏನಾಗುತ್ತೆ ಪೈ. ಪೈ ಪ್ಲಸ್ ಪೈ 2 ಪೈ. 360 ಡಿಗ್ರಿ ಇಸ್ ಈಕ್ವಲ್ ಟು 2 ಪೈ ರೇಡಿಯನ್ಸ್. ಈ ರೇಡಿಯನ್ಸ್ನ ಯಾವ ಥರ ಮ್ಯಾಥಮೆಟಿಕಲ್ ಆಗಿ ಬರ್ಕೋತೀವಿ? ಸಿ ಮೇಲೆ ಏನು ಬರಿತೀವಿ? ಜಸ್ಟ್ ಸಿ ಅಂತ ಬರಿತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ರೇಡಿಯನ್ಸ್. ಫುಲ್ ನಾವು ಪ್ರತಿ ಸತಿ ರೇಡಿಯನ್ಸ್ ಅಂತ ಬರೆಯೋದಕ್ಕಾಗೋದಿಲ್ಲ. 360 ಡಿಗ್ರಿ ಅಂದರೆ 2 ಪೈ ರೇಡಿಯನ್. 1 ಡಿಗ್ರಿ ಅಂದರೆ ಏನಮ್ಮ ಇಲ್ಲಿ? 1 ಡಿಗ್ರಿ ಅಂದರೆ ಈ 360 ಅನ್ನೋದು ಕೆಳಗಡೆ ಹೋಗುತ್ತಾ? 2 ಪೈ ಬೈ 360 ರೇಡಿಯನ್. ಇದನ್ನು ಕ್ಯಾನ್ಸಲ್ ಮಾಡಿ 180 ಈಸ. ಸೊ 1 ಡಿಗ್ರಿ ಇಲ್ಲೇ ಬರೆಯೋಣ ನಾವು. ದಿಸ್ ಎಂಪ್ಲಾಯ್ಸ್ 1 ಡಿಗ್ರಿ ಇಸ್ ಈಕ್ವಲ್ ಟು ಪೈ ಬೈ 180 ರೇಡಿಯನ್. 1 ಡಿಗ್ರಿ ಅಂದರೆ ಏನು? ಪೈ ಬೈ 180 ರೇಡಿಯನ್. ಸೊ ಯಾವುದಾದ್ರೂ 30 ಡಿಗ್ರಿ ಅಂತ ಕೊಟ್ಟಿರ್ತಾರೆ. 30 ಡಿಗ್ರಿನ ನಾವು ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಜಸ್ಟ್ ಸಿಂಪಲ್ ಥಿಂಗ್, ಈ 1 ಡಿಗ್ರಿ ಅಂದರೆ ಪೈ ಬೈ 180 ರೇಡಿಯನ್ಸ್ ಅಲ್ವಾ? 30 ಡಿಗ್ರಿ ಅಂದರೆ 30 ಇಂಟು ಪೈ ಬೈ 180 ರೇಡಿಯನ್. ಸಾರಿ, ಲಾಸ್ಟಲ್ಲೇ ಬರೆಯೋಣ ಒಂದೇ ಸತಿ, ನೆಸೆಸಿಟಿ ಇಲ್ಲ. ಆ 30 ಡಿಗ್ರಿಗೆ ನಾವು ಪೈ ಬೈ 180ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗೋದು ರೇಡಿಯನ್ಸ್. ಸೊ ಇದೆಷ್ಟಾಗತ್ತೆ? ಪೈ ಬೈ 6. ಅಂದರೆ ನಾವು 30 ಡಿಗ್ರಿನ ಪೈ ಬೈ 6 ಅಂತ ಬರಿಬೋದು. ಮ್ಯಾಮ್ ಪೈ ಬೈ 6 ಹೆಂಗೆ ಮ್ಯಾಮ್ ಅಂತೀರಾ? ಈ ಪೈ ಅಂದರೆ 180 ಡಿಗ್ರಿ. ಅಗೇನ್ ನೀವು ಇದನ್ನು ಇದಕ್ಕೆ ರಿವರ್ಸ್ ಕನ್ವರ್ಟ್ ಮಾಡ್ಬೋದು. 180 ಡಿಗ್ರಿ ಡಿವೈಡೆಡ್ ಬೈ 6. 6 3 30 ಡಿಗ್ರಿ. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ ಇದು? ಯಾವುದಾದ್ರೂ ಡಿಗ್ರಿನ ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಜಸ್ಟ್ ಪೈ ಬೈ 180ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹಾಗಾದರೆ ರೇಡಿಯನ್ನಿಂದ ಡಿಗ್ರಿಗೆ ಏನು ಮಾಡಬೇಕು? ರಿವರ್ಸ್. ಪೈ ಬೈ 180 ಅಲ್ಲ, 180 ಬೈ ಪೈ. ಟು ಕನ್ವರ್ಟ್ ರೇಡಿಯನ್ ಟು ಡಿಗ್ರಿ, ರೇಡಿಯನ್ನಿಂದ ಡಿಗ್ರಿ ಕನ್ವರ್ಟ್ ಮಾಡಬೇಕಂದ್ರೆ ಜಸ್ಟ್ ಮಲ್ಟಿಪ್ಲೈ ಬೈ 180 ಬೈ ಪೈ. ಎರಡೂ ಮೈಂಡಲ್ಲಿ ಇಟ್ಕೋಬೇಡಿ, ಯಾಕಂದರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಪೈ ಬೈ 180, 180 ಬೈ ಪೈ ಅಂತ ಯಾವುದಾದ್ರೂ ಒಂದನ್ನು ನೆನ್ಪಿಟ್ಕೊಳ್ಳಿ. ಒಂದನ್ನು ನೆನ್ಪಿಟ್ಕೊಂಡ್ರೆ ಇನ್ನೊಂದು ಈಸಿಯಾಗಿ ಸಿಗುತ್ತೆ. 1 + 1 ಆಫರ್ ಅಲ್ಲ. ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಜಸ್ಟ್ ಮಲ್ಟಿಪ್ಲೈ ಬೈ ಪೈ ಬೈ 180. ರೇಡಿಯನ್ಸಿಂದ ಡಿಗ್ರಿಗೆ ಮಾಡಬೇಕಂದ್ರೆ 180 ಬೈ ಪೈ. ಇದನ್ನು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡೋಣ. ಓಕೆ, ಕನ್ವರ್ಟ್ ಬೇಡ, ಸ್ವಲ್ಪ ಬೇರೆ ಮಾಡೋಣ. 5 ಬೈ 2 ರೇಡಿಯನ್ಸ್ 2 ಡಿಗ್ರಿ. ರೇಡಿಯನ್ಸಲ್ಲಿದೆ, ನಾನು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಜಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲೈ ವಿತ್ 180 ಬೈ ಪೈ. 180 ಬೈ ಪೈ. ನೋಡಿ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಆಗುತ್ತೆ. 2 ಇಂದ 2 9s 90 ಡಿಗ್ರಿ. ಕ್ಲಿಯರ್? ಡಿಗ್ರಿಯಿಂದ ನಾವು ರೇಡಿಯನ್ಗೆ ಹೇಗೆ ಕನ್ವರ್ಟ್ ಮಾಡೋದು, ಹಾಗೆ ರೇಡಿಯನ್ನಿಂದ ಡಿಗ್ರಿಗೆ ಯಾವ ಥರ ಕನ್ವರ್ಟ್ ಮಾಡೋದು, ಇದು ಕ್ಲಿಯರ್ ಆಗಿದೆ ಅಲ್ಲ ಎಲ್ಲರಿಗೂ? ನೆಕ್ಸ್ಟ್, ಇದರಲ್ಲಿ ಒಂದು ಕ್ವೆಶನ್ ನಂದು. ಡಿಗ್ರಿಯಿಂದ ಇದೆ, ರೇಡಿಯನ್ನಿಂದ ಇದೆ. ಓಕೆ ಮ್ಯಾಮ್, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ಇನ್ನು ಸ್ವಲ್ಪ ಟ್ವಿಸ್ಟ್ ಮಾಡೋಣ. ಟ್ವಿಸ್ಟ್ ಅಷ್ಟೇ ಅಲ್ವಾ ಪ್ರಾಬ್ಲಮ್ಸ್, ಅಂದರೆ ಇನ್ನು ಸ್ವಲ್ಪ ಟ್ವಿಸ್ಟ್ ಮಾಡೋದು. ಏನು ಮಾಡ್ತೀನಿ ಅಂದರೆ ನಾನು ಮಿನಿಟ್ಸ್ ಅಂತ ತೊಗೊಳ್ಳ.
30 ಮಿನಿಟ್ಸ್. ಇಲ್ಲ ಅಂದರೆ 1 ಡಿಗ್ರಿ 30 ಮಿನಿಟ್ಸ್ ಅಂತ ಇದೆ ನಿಮಗೆ. 1 ಡಿಗ್ರಿನೂ ಕೊಟ್ಟಿದ್ದೀನಿ, ಮಿನಿಟ್ಸು ಕೊಟ್ಟಿದ್ದೀನಿ ಅದ್ರ ಜೊತೆ. ಅದನ್ನು ನಾನು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಬೇಕು. ಇದನ್ನು ಡೈರೆಕ್ಟಾಗಿ ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಬೇಕು. ಇದನ್ನು ಯಾವ ಥರ ಮಾಡೋದು ನೋಡಿ. ಇಲ್ಲಿ ನೋಡಿ, ಮಿನಿಟಲ್ಲಿದೆ, ಮಿನಿಟಲ್ಲೂ ಇದೆ, ಡಿಗ್ರಿಯಲ್ಲೂ ಇದೆ. ನಾನು ಲಾಸ್ಟ್ ಕನ್ವರ್ಟ್ ಮಾಡಬೇಕಾರದು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಮಾಡೋದು? ಈಸಿ ಥಿಂಗ್. ಹೆಂಗೆ ಮ್ಯಾಮ್ ಈಸಿ? ಡಿಗ್ರಿಯಿಂದ ರೇಡಿಯನ್ ಕನ್ವರ್ಟ್ ಮಾಡೋದು ನನಗೆ ಗೊತ್ತು. ಅಂದರೆ ಮಲ್ಟಿಪ್ಲೈ ಬೈ π/180 ಮಾಡಿದ್ರೆ ಸಾಕು ಅಂತ ಗೊತ್ತು. 5/180 ಮಲ್ಟಿಪ್ಲೈ ಮಾಡಿದ್ರೆ ಡಿಗ್ರಿಗೆ ನನಗೆ ಲಾಸ್ಟಿಗೆ ಬರೋದು ರೇಡಿಯನ್ಸ್. ಬಟ್ ಇಲ್ಲಿ ಡಿಗ್ರಿಯಲ್ಲಿ ಇಲ್ಲ, ಮಿನಿಟಲ್ಲೂ ಸಹ ಇದೆ. ಫಸ್ಟ್ ಏನು ಮಾಡ್ತೀರಾ ಅಂದರೆ, ಅದು ಮಿನಿಟಲ್ಲಿರಲಿ ಸೆಕೆಂಡಲ್ಲಿರಲಿ ನನಗದೆಲ್ಲ ಬೇಕಿಲ್ಲ. ಆ ಮಿನಿಟಲ್ಲಿರೋದನ್ನು ಸೆಕೆಂಡಲ್ಲಿರೋದನ್ನು ಸಹ ನಾನು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದು ಆದಮೇಲೆ π/180ನ ಮಲ್ಟಿಪ್ಲೈ ಮಾಡಬೇಕು. ಆವಾಗ ನನಗೆ ಕರೆಕ್ಟಾಗಿರೋ ಆನ್ಸರ್ ಬರುತ್ತೆ. ಇದನ್ನು ಹೇಗೆ ಕನ್ವರ್ಟ್ ಮಾಡೋದು? ಈಸಿ ಥಿಂಗ್, ನಮಗೆ ಗೊತ್ತಿದೆ ಆಲ್ರೆಡಿ. ನೋಡಿ, ಇಲ್ಲಿ ಬರೀತೀನಿ ನಾನು. 1 ಡಿಗ್ರಿ ಅಂದರೆ 60 ಮಿನಿಟ್ಸ್. ಇದು ನನಗೆ ಜನರಲ್ ಆಗಿ ಗೊತ್ತಿರೋದು. ನಾನು ಈ 1 ಮಿನಿಟ್ನ ಡಿಗ್ರೀಸಲ್ಲಿ ಹೆಂಗೆ ಬರ್ಕೋಬೋದು? ಸಪೋಸ್ 1 ಮಿನಿಟ್ ಅಂದರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತಾ? 1/60 ಡಿಗ್ರಿ. 1 ಮಿನಿಟ್ ಅಂದರೆ 1/60 ಡಿಗ್ರಿ. 30 ಮಿನಿಟ್ಸ್ ಅಂದರೆ ಎಷ್ಟಾಗುತ್ತೆ? 30 ಮಿನಿಟ್ಸ್ ಅಂದರೆ ನನಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಎಕ್ಸ್, ಲೆಟ್ ಇಟ್ ಬಿ ಎಕ್ಸ್. ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಕ್ಲಿಯರ್? ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 1 ಎಕ್ಸ್. ಇಲ್ಲೇನು ಬರುತ್ತೆ? 30 ಇಂಟು 1/60. ಸೊ 0 0 3 2s. ಎಕ್ಸ್ ಇಸ್ ಈಕ್ವಲ್ ಟು 1/2 ಡಿಗ್ರಿ. 30 ಮಿನಿಟ್ಸ್ ಅಂದರೆ ಏನು? ಇನ್ ಟರ್ಮ್ಸ್ ಆಫ್ ಡಿಗ್ರಿ 1/2 ಡಿಗ್ರಿ. ಇದು ಕ್ಲಿಯರ್ ಆಗಿದೆಯಲ್ಲ? ಈ ಸ್ಟೆಪ್ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಫಸ್ಟ್ ಹೆಂಗಂದ್ರೆ, ಡಿಗ್ರಿ ಅಂದರೆ ಏನು? 1 ಡಿಗ್ರಿ ಅಂದರೆ 60 ಮಿನಿಟ್ಸ್. 1 ಮಿನಿಟ್ ಅಂದರೆ ಯಾಕೆ ತೊಗೋತಾ ಇದ್ದೀರಿ ಮ್ಯಾಮ್ ಅಂತ ನೀವು ಕೇಳ್ತೀರಾ. 1 ಮಿನಿಟ್ ಅಂತ ಜನರಲಾಗಿ ನಾವು ತೊಗೊಂಡ್ರೆ ನಮಗೆ ಎಷ್ಟು ಮಿನಿಟ್ಸ್ ಇದ್ರೂ ಸಹ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ 30 ಮಿನಿಟ್ಸ್ ಇದೆ, ಬೇಡ ಬಿಡಿ 100 ಮಿನಿಟ್ಸ್ ಹಾಕ್ಕೊಳ್ಳಿ, ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಆನ್ಸರ್ ಬರುತ್ತೆ ನನಗೆ. ಸೊ 1 ಮಿನಿಟ್ ಅಂದರೆ 1/60 ಡಿಗ್ರಿ. 30 ಮಿನಿಟ್ಸ್ ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಎಕ್ಸ್ ಇಂಟು 1 ಎಕ್ಸ್. 30 ಇಂಟು 1/60. ಆನ್ಸರ್ 1/2 ಡಿಗ್ರಿ. ನಿಮಗೆ ಒಂದು ಹೋಮ್ವರ್ಕ್ ಪ್ರಾಬ್ಲಮ್. ಹೋಮ್ವರ್ಕ್ 200 ಸೆಕೆಂಡ್ಸ್ನ ಫಸ್ಟ್ ಮಿನಿಟ್ಗೆ ಕನ್ವರ್ಟ್ ಮಾಡಿ, ಅದಾದಮೇಲೆ ಡಿಗ್ರಿಗೆ ಕನ್ವರ್ಟ್ ಮಾಡಿ. ನಾನು ನೆಕ್ಸ್ಟ್ ಇದರಲ್ಲಿ ನೋಡಿರ್ತೀನಿ, ನಿಮಗೆ ಕಮೆಂಟ್ಸ್ ಮಾಡಿರಿ ನಿಮಗೆ ಆನ್ಸರ್ ಬಂದಿದೆ ಅಂದರೆ ಇದ್ರದ್ದು ನಾನು ಚೆಕ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದ್ರದ್ದು ಆನ್ಸರ್ ಸಹ ಹೇಳ್ತೀನಿ. ಬಟ್ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ನೀವು ಸಾಲ್ವ್ ಮಾಡಲೇಬೇಕು. 200 ಸೆಕೆಂಡ್ಸ್ನ ಮಿನಿಟ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಹಾಗೆ ಡಿಗ್ರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ. ಕ್ಲಿಯರ್? ಎಸ್. ಈ ಪ್ರಾಬ್ಲಮ್ ನೋಡೋಣ. ಎಕ್ಸ್ ಅನ್ನೋದು 1/2 ಡಿಗ್ರಿ. 1 ಡಿಗ್ರಿ 1 ಡಿಗ್ರಿ 1/2 ಡಿಗ್ರಿ. ಇದನ್ನು ಸಿಂಪ್ಲಿಫೈ ಮಾಡಿ. 1 2s 2 2 + 1 3 3/2. ಸಿಂಪಲ್ ಇನ್ ಜಸ್ಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಬೇಸಿಕ್ ಕ್ಯಾಲ್ಕುಲೇಷನ್ಸ್ ನಮಗೆ ಬಂದೇ ಬರುತ್ತೆ. 6 therefore 5 divided by 6 2s 120. The answer is 5/120. ಕ್ಲಿಯರ್? ಇದರಲ್ಲೇನು ಡೌಟ್ಸ್ ಇಲ್ಲ ಅಲ್ವಾ ನಿಮಗೆ? ನೆಕ್ಸ್ಟ್ ಇದರಲ್ಲಿ ಒಂದು 2 ಕಾನ್ಸೆಪ್ಟ್ ಇದೆ ಅಮ್ಮ. ಎರಡೆರಡು ಲೈಕ್ ಡೆಫಿನೇಷನ್ಸ್ ಇದೆ. ನಿಮಗೆ ಡೆಫಿನೇಷನ್ಸ್ ತಿಳ್ಕೊಂಡಿದ್ರೆ ಸಾಕು. ಅದು ಇನ್ ಕೇಸ್ ನಿಮಗೆ JEE ಅಂದರೆ ಬೇಕಾಗತ್ತೆ, ಯಾಕಂದ್ರೆ ನಾವು ಯಾವುದೂ ಇನ್ಫಾರ್ಮೇಷನ್ಸ್ ಬಿಡೋದು ಬೇಡ. ಅಲ್ಲಿ ಒಂದು 2 ಕಾನ್ಸೆಪ್ಟ್ನ ಆ್ಯಡ್ ಮಾಡಿದೆ, ಅದು ಒಂದು ಹೇಳ್ತೀನಿ ನಾನು.
Co-terminal angle. Co-terminal. Co-initial. ವೆಕ್ಟರ್ಸ್ ಎಲ್ಲ ನಿಮಗೆ ಗೊತ್ತು. Co-initial ಅಂದರೆ ಏನು? ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಸೇಮ್ ಇರುತ್ತೆ. ಸೇಮ್ ಇರುತ್ತೆ. ಕೋ ಟರ್ಮಿನಲ್ ಅಂದರೆ ಏನು? ಕೋ ಟರ್ಮಿನಲ್ ಅಂದರೆ ಎಂಡಿಂಗ್ ಮೀನ್ಸ್ ಫೈನಲ್ ಸೈಡ್. ಇನಿಷಿಯಲ್ ಸೈಡ್ ಮತ್ತು ಫೈನಲ್ ಸೈಡ್ ನಮಗೆ ಗೊತ್ತು. ಕೋ ಟರ್ಮಿನಲ್ ಅಂದರೆ ಎಂಡಿಂಗ್ ಪಾಯಿಂಟ್ ಅನ್ನೋದು ಸೇಮ್ ಇದೆ ಅಂದರೆ ಅದನ್ನು ನಾವು ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ತೀನಿ, ನಿಮಗೆ ಆವಾಗ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಸಿ, ಕೋ ಟರ್ಮಿನಲ್ ಅಂದರೆ ಏನು? ಫೈನಲ್ ಸೈಡ್ ಆರ್ terminal side must be same. Clear? ಟರ್ಮಿನಲ್ ಸೈಡ್ ಅನ್ನೋದು ಸೇಮ್ ಇರಬೇಕು. ಅದನ್ನ ನಾವು ಕೋ ಟರ್ಮಿನಲ್ ಆಂಗಲ್ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಾರೆ. ಹೇಗೆ ಗೊತ್ತಾ? ಇನ್ ಕೇಸ್ ಕನ್ಫ್ಯೂಷನ್ ಇಲ್ಲ ಅಂದ್ರೆ ವೆಲ್ ಅಂಡ್ ಗುಡ್. ಕನ್ಫ್ಯೂಷನ್ ಇದೆ ಅಂದ್ರೆ ಕೋ ಟರ್ಮಿನಲ್ ಆಂಗಲ್, ಯಾವುದಾದ್ರೂ ಆಂಗಲ್ ತಗೋತೀರಾ ನೀವು, ಟರ್ಮಿನಲ್ ಆಂಗಲ್ ಇರುತ್ತೆ. ಇಲ್ಲಿ ಇನ್ ಕೇಸ್ ಸಪೋಸ್ ಹಾಫ್ ಮಾಡಿ, ಇಲ್ಲಿ 45 ಡಿಗ್ರಿ ತಗೊಳ್ಳಿ. ಇಲ್ಲಿ ಕ್ಲಿಯರ್? ಸಿ, 45 ಡಿಗ್ರಿ ನಾನಿಲ್ಲಿ ಸ್ಪ್ಲಿಟ್ ಮಾಡಿದ್ದೀನಿ. ಇದು 45 ಡಿಗ್ರಿನೇ, ಇದು 45 ಡಿಗ್ರಿನೇ. ಇಲ್ಲಿ ಟರ್ಮಿನಲ್ ಸೈಡ್ ಅನ್ನೋದು ಇನ್ ಕೇಸ್ ಸೇಮ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅಸ್ಯೂಮ್ ಮಾಡಿಕೊಂಡ್ರೆ ಟರ್ಮಿನಲ್ ಸೈಡ್ ಸೇಮ್ ಇದೆ ಮ್ಯಾಮ್, ಇದು ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಇದನ್ನ ನಾವು ಈಕ್ವಲ್ ಆ್ಯಂಗಲ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಈಕ್ವಲ್ ಆ್ಯಂಗಲ್ ಅಂದರೆ ಏನು? ಸೇಮ್ ಆ್ಯಂಗಲ್ ಇರುತ್ತೆ. ಮೆಜರ್ಮೆಂಟ್ ಅನ್ನೋದು ಈಕ್ವಲ್ ಇರುತ್ತೆ. 80 ಡಿಗ್ರಿ 80 ಡಿಗ್ರಿ, 90 ಡಿಗ್ರಿ 90 ಡಿಗ್ರಿ. ಈಕ್ವಲ್ ಆ್ಯಂಗಲ್ ಅಂದರೆ ಮೆಜರ್ಮೆಂಟ್ ಅನ್ನೋದು ಸೇಮ್ ಇರುತ್ತೆ, ಅದನ್ನು ಈಕ್ವಲ್ ಆ್ಯಂಗಲ್ ಅಂತ ಹೇಳ್ತೀವಿ. ಕೋ ಟರ್ಮಿನಲ್ ಆ್ಯಂಗಲ್ ಒಂದೇ ಒಂದು ಡಿಫ್ರೆನ್ಸ್ ಇದೆ. ಸಪೋಸ್ ಡಯಾಗ್ರಮೆಟಿಕಲಿ ತೋರಿಸೋಣ, ಈಸಿ ಅನ್ಸುತ್ತೆ. ಇದನ್ನ ಸಪೋಸ್ ಆರೋ ಮಾರ್ಕ್ ನೋಡಿ ಹೇಳಿ 30 ಡಿಗ್ರಿ ಅನ್ಕೊಳ್ಳೋಣ. 30 ಡಿಗ್ರಿ ಕೋ ಟರ್ಮಿನಲ್ ಆ್ಯಂಗಲ್ಗೆ ಇದು ಎಕ್ಸಾಂಪಲ್. ಇಲ್ಲಿ ನೋಡಿ, ಸೇಮ್ ಆ್ಯಂಗಲ್, ಸೇಮೇ ಕಾಣಿಸ್ತಾ ಇದಲ್ವಾ ನಿಮಗೆ? ಸ್ವಲ್ಪ ವೇರಿಯೇಷನ್ ಬಂದಿರ್ಬೋದು, ಇಟ್ಸ್ ಓಕೆ. ಟರ್ಮಿನಲ್ ಸೈಡ್ ಅನ್ನೋದು ಸೇಮ್ ಇದೆ, ಬಟ್ ರೊಟೇಷನ್ ನಾನು ಚೇಂಜ್ ಮಾಡ್ತೀನಿ. ರೊಟೇಷನ್ ಅನ್ನೋದು ಕ್ಲಾಕ್ ವೈಸ್ ಮಾಡ್ತೀನಿ. ಈಗ ನಾನು ಕ್ಲಾಕ್ ವೈಸ್ ಮಾಡಿದೆ, ಫುಲ್ ಮಾಡಿದ್ರೆ 360 ಡಿಗ್ರಿ ಮೈನಸ್ 360 ಡಿಗ್ರಿ. ಬಟ್ ಇಲ್ಲಿಂದ ಇಲ್ಲಿಗೆ ತಗೊಂಡಿದ್ದೀನಿ ನಾನು. ಸಪೋಸ್ ಮೈನಸ್ 330 ಡಿಗ್ರಿ ಅಂತ ಹೇಳ್ತೀನಿ. 330 ಡಿಗ್ರಿ ನಿಮಗೆ ಇನ್ ಕೇಸ್ ಎಕ್ಸಾಮಲ್ಲಿ ಇಲ್ಲಾಂದರೆ ಎಲ್ಲಾದರೂ ಕ್ವೆಶನ್ ಬಂದಾಗ ದೀಸ್ ಟು ಆರ್ ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂತ ಏನಾದರೂ ಬಂದರೆ, ಸಪೋಸ್ ಇದು ಒಂದು ಮೈಂಡಲ್ಲಿ ಇಟ್ಕೊಂಡಿರಿ. ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂದಾಗ ಅದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 30 ಮೈನಸ್ ಆಫ್ ಮೈನಸ್ 330 ನನಗೇನು ಬರಬೇಕಂದ್ರೆ ಒನ್ ಕಂಪ್ಲೀಟ್ ರೊಟೇಷನ್ ಆ್ಯಂಗಲ್ ಇರುತ್ತಲ್ಲ ಅದು ಬರಬೇಕು. ದಟ್ ಈಸ್ ನಥಿಂಗ್ ಬಟ್ 3 ಡಿಗ್ರಿ. ಹಾಗಂದ್ರೆ ಏನು? 2π. ಯಾವಾಗ ನನಗೆ ಕೋ ಟರ್ಮಿನಲ್ ಆ್ಯಂಗಲ್ ಅನ್ನೋ ವರ್ಡ್ ನೆನಪು ಬಂದಿದೋ, ಅದು ಎರಡನ್ನೂ ಸಬ್ಟ್ರಾಕ್ಟ್ ಮಾಡಿದಾಗ 30 ಡಿಗ್ರಿ ಮೈನಸ್ ಆಫ್ ಮೈನಸ್ 330 ಡಿಗ್ರಿ ಮಾಡಿದಾಗ ನನಗೆ 1 2π 4π 6π 8π 10π 12π ಸೋ ಆನ್ ಈ ಥರ 2π 4π 6π 8π 10π ಈ ಥರ ಸೋ ಆನ್ ಬರುತ್ತೋ, ಆಗ ಬಂದರೆ ನಮಗೆ ಮಾತ್ರ ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಕ್ಲಿಯರ್? ಇದನ್ನ ನಾವು ಕೋ ಟರ್ಮಿನಲ್ ಆ್ಯಂಗಲ್ ಅಂತ ಹೇಳ್ತೀವಿ. ಇದನ್ನ ಮತ್ತೆ ಈಕ್ವಲ್ ಆ್ಯಂಗಲ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ಈಕ್ವಲ್ ಆ್ಯಂಗಲ್ಸ್ may be co-terminal angle.
but coterminal angles not equal angle. ಕ್ಲಿಯರ್? ಇಲ್ಲಿ ನೋಡಿ, ಈಕ್ವಲ್ ಆಂಗಲ್ಸ್ ಮೇ ಬಿ ಬೇಡ, ನಮಗೆ ಆಲ್ವೇಸ್ ಬರುತ್ತೆ ಇಲ್ಲಿ. ಈಕ್ವಲ್ ಆಂಗಲ್ಸ್ ಆರ್ ಆಲ್ವೇಸ್ ಕೋಟರ್ಮಿನಲ್ ಆಂಗಲ್ಸ್. ಈಕ್ವಲ್ ಆಂಗಲ್ಸ್ ನೀವು ಯಾವುದನ್ನಾದ್ರೂ ತಗೊಳ್ಳಿ, ದಟ್ ಈಸ್ ಕೋಟರ್ಮಿನಲ್ ಆಂಗಲ್ಸ್. ಬಟ್ ದ ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಲೈಕ್ ಕಾನ್ವರ್ಸ್, ಲೈಕ್ ಕೋಟರ್ಮಿನಲ್ ಆಂಗಲ್ಸ್ ಆರ್ ನಾಟ್ ಈಕ್ವಲ್ ಆಂಗಲ್ಸ್. ಇಲ್ಲಿ ಕನ್ಸಿಡರ್ ಮಾಡಿ, 30 ಡಿಗ್ರಿ ಮೈನಸ್ 330 ಡಿಗ್ರಿ ಈಕ್ವಲ್ ಆಂಗಲ್ ಆಗಕ್ಕಾಗುತ್ತಾ? ಮೆಜರ್ ಅನ್ನೋದು ಸೇಮ್ ಇದೆ, ಟರ್ಮಿನಲ್ ಸೈಡ್ ಅನ್ನೋದು ಸೇಮ್ ಇದೆ, ಬಟ್ ಮೆಜರ್ ಅನ್ನೋದು ಸೇಮ್ ಇಲ್ಲ. ಸೊ ದಟ್ ಈಸ್ ನಾಟ್ ಆನ್ ಈಕ್ವಲ್ ಆಂಗಲ್. ಕ್ಲಿಯರ್? ಕೋಟರ್ಮಿನಲ್ ಆಂಗಲ್ ಡೆಫಿನೇಷನ್ ಇದು. ಓಕೆ, ಇದರಲ್ಲೊಂದು ಪ್ರಾಬ್ಲಮ್ ಕೊಡ್ತೀನಿ, ಸಾಲ್ವ್ ಮಾಡಿ ನೀವು. ಇದು ಈ ಕೋಟರ್ಮಿನಲ್ ಆಂಗಲ್ ಆಗುತ್ತಾ ಇಲ್ವಾ ಫೈಂಡ್ ಔಟ್ ಮಾಡಿ. ಚೆಕ್ ವೆದರ್ ಇಟ್ ಈಸ್ ಕೋಟರ್ಮಿನಲ್ ಆಂಗಲ್ಸ್ ಆರ್ ನಾಟ್. ಹೋಮ್ವರ್ಕ್. ಇದು ಕೋಟರ್ಮಿನಲ್ ಆಂಗಲ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಡೆಫಿನೇಷನ್, ರೆಫರೆನ್ಸ್ ಆಂಗಲ್. ರೆಫರೆನ್ಸ್ ಆಂಗಲ್ ಅಂದರೆ ಏನು? ನಾವು ಯಾವುದಾದ್ರೂ ಜನರಲ್ ಆಗಾದ್ರೂ ತಗೋಬೋದು. ಈ ಬುಕ್ನ ರೆಫರ್ ಮಾಡಿ ಅಂತ ಹೇಳ್ತೀವಿ. ಇಲ್ಲಾಂದರೆ ರೆಫರ್ ಅಂದರೆ ನಮಗೆ ಕಂಪ್ಯಾರಿಸನ್ ಬರುತ್ತೆ, ಒಂದಕ್ಕೆ ಒಂದು ರೆಫರೆನ್ಸ್. ಲೈಕ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೇಗಿದೆ ಅಂತ ಚೆಕ್ ಮಾಡೋದು. ಇದು ಇಲ್ಲಿ ನಾವು ಮ್ಯಾಥಮೆಟಿಕಲ್ ಆಗಿ ಯಾವ ಥರ ಹೇಳ್ತೀವಿ, ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇದು ನಾರ್ಮಲ್ ಲೈನ್ ಬೇಡ, ನಾವು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ತೊಗೊಂಡ್ಬಿಡೋಣ, ಈಗ ಅರ್ಥ ಆಗುತ್ತೆ ನಿಮಗೆ. ಥೀಟಾ ಅನ್ನೋದು ಇದು 30 ಡಿಗ್ರಿ. 30 ಡಿಗ್ರಿನೇ ತಗೋಬೇಕಾ ಮ್ಯಾಮ್? ಹೇಗೆ ಬರುತ್ತೆ ಅದನ್ನ ತಗೋತೀವಿ ಅಷ್ಟೇ. ಎಸ್, ಇದು 30 ಡಿಗ್ರಿ ಥೀಟಾ. ಇದಕ್ಕೆ ರೆಫರೆನ್ಸ್ ಆಂಗಲ್ ಏನು ಅಂದರೆ, ಜಸ್ಟ್ ಒಂದ್ಸತಿ ಅನಲೈಸ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ರೆಫರೆನ್ಸ್ ಆಂಗಲ್ ಅಂದರೆ ಜಸ್ಟ್ ಥೀಟಾ ಡ್ಯಾಶ್ ಅಂತ, ಬಟ್ ಅದರ ಮೀನಿಂಗ್ ಇದರ ಟರ್ಮಿನಲ್ ಸೈಡ್ ಇರುತ್ತಲ್ಲ, ಥೀಟಾಗೆ ಟರ್ಮಿನಲ್ ಸೈಡ್ ಇರುತ್ತಲ್ಲ, ಅದರಿಂದ ಎಕ್ಸ್ ಆಕ್ಸಿಸ್ಗೆ ಇರೋ ಮೆಜರ್ಮೆಂಟ್ನ ನಾವು ರೆಫರೆನ್ಸ್ ಆಂಗಲ್ ಅಂತ ಕರಿತೀವಿ. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಇದು. ಟರ್ಮಿನಲ್ ಸೈಡ್ ಇರುತ್ತಲ್ವಾ, ಟರ್ಮಿನಲ್ ಸೈಡಿಂದ ಎಕ್ಸ್ ಆಕ್ಸಿಸ್ಗೆ, ಎಕ್ಸ್ ಆಕ್ಸಿಸ್ ಮಾತ್ರ, ವೈ ಆಕ್ಸಿಸ್ ತಗೋಬಾರ್ದು, ಕಂಪ್ಲೀಟ್ ಆಗಿ ಎಕ್ಸ್ ಆಕ್ಸಿಸ್, ಅದಕ್ಕೆ ಇರೋ ಮೆಜರ್ಮೆಂಟ್ನ ನಾವು ರೆಫರೆನ್ಸ್ ಆಂಗಲ್ ಅಂತ ಹೇಳ್ತೀವಿ. ಮ್ಯಾಮ್ ಹಾಗಾದರೆ ಇಲ್ಲಿ ನಮಗೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇದೆ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇದೆ, ಯಾವ ಥರ ಕಂಪೇರ್ ಮಾಡ್ಕೊಳ್ಳೋದು? ಇಟ್ಸ್ ವೆರಿ ಈಸಿ. ಮೀನ್ಸ್ ಇನ್ ಕೇಸ್ ಇದು ಕ್ವಾಡ್ರೆಂಟ್ಸ್ ನಿಮಗೆ ಗೊತ್ತೇ ಇರುತ್ತೆ. ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಸಪೋಸ್ ಥೀಟಾ ಅನ್ನೋದು ಫಸ್ಟ್ ಕ್ವಾಡ್ರೆಂಟಲ್ಲಿದೆ, ಥೀಟಾ ಫಸ್ಟ್ ಕ್ವಾಡ್ರೆಂಟಲ್ಲಿದೆ. ಯಾವ ಆಕ್ಸಿಸ್ಗೆ ಹತ್ತಿರ ಇದೆ? ಮೀನ್ಸ್ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಅನ್ಬೇಡಿ ನೀವು. ಪಾಸಿಟಿವ್ ಎಕ್ಸ್ ಆಕ್ಸಿಸ್ಗೆ ಹತ್ತಿರ ಇದೆ, ನೆಗೆಟಿವ್ ಎಕ್ಸ್ ಆಕ್ಸಿಸ್ಗೆ ಹತ್ತಿರ ಇದೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ಗೆ. ಸೊ ಈ ಟರ್ಮಿನಲ್ ಸೈಡಿಂದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ಗೆ ಎಷ್ಟು ಮೆಜರ್ಮೆಂಟ್ ಇದೋ ಅದನ್ನ ನಾವು ಥೀಟಾ ಡ್ಯಾಶ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಥೀಟಾ 30 ಡಿಗ್ರಿ, ಥೀಟಾ ಡ್ಯಾಶ್ ಕೂಡ 30 ಡಿಗ್ರಿನೇ. ಯಾಕೆ? ಈ ಲೈನಿಗೆ ಹತ್ರ ಇರೋದು ಪಾಸಿಟಿವ್ ಎಕ್ಸ್ ಆಕ್ಸಿಸಾ, ಈ ಮೆಜರ್ಮೆಂಟ್ ಏನು ಬರುತ್ತೆ? ಸೇಮೇ ಬರುತ್ತೆ. ಸಪೋಸ್ ಬೇರೆ ತಗೊಳ್ಳೋಣ ನಾವು ಇವಾಗ, ಅದಕ್ಕೆ ನಿಮಗೆ ಅರ್ಥ ಆಗಲಿ ಅಂತ ಬೇರೆ ತಗೊಳ್ಳೋಣ. ಇಲ್ಲಿ ಇದು ನೋಡೋಣ. ಹಾಂ, ಇದನ್ನ 120 ಡಿಗ್ರಿ ಅಂತ ತಗೋತೀನಿ ನಾನು ಇವಾಗ. ಥೀಟಾ 120 ಡಿಗ್ರಿ.
ಥೀಟಾ ಡ್ಯಾಶ್ ಏನು? ರೆಫರೆನ್ಸ್ ಆಂಗಲ್ ಏನು ಬರುತ್ತೆ ಇಲ್ಲಿ? ಯಾವುದಕ್ಕೆ ಹತ್ರ ಇರುತ್ತೋ ಇಲ್ಲಿ ಥೀಟಾ ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರೋ ಪ್ರತಿ ಆಂಗಲ್ಲೂ ಕೂಡ ನೆಗೆಟಿವ್ ಎಕ್ಸ್ ಆಕ್ಸಿಸ್ಗೆ ಹತ್ರ ಇರುತ್ತೆ. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಹತ್ರ ಇರುತ್ತೆ. ಥೀಟಾ ಡ್ಯಾಶ್ ಅಂದ್ರೆ ಇಲ್ಲಿಂದ ಟರ್ಮಿನಲ್ ಸೈಡಿಂದ ಎಕ್ಸ್ ಆಕ್ಸಿಸ್ಗೆ ಬರೋ ಮೆಜರ್ಮೆಂಟ್ನ ನಾವು ರೆಫರೆನ್ಸ್ ಆಂಗಲ್ ಅಂತ ಕರಿತೀವಿ. ಕ್ಲಿಯರ್? ರೆಫರೆನ್ಸ್ ಆಂಗಲ್ ಎಷ್ಟು ಹಂಗಾದ್ರೆ ಇಲ್ಲಿ ನನಗೆ ಗೊತ್ತು, ಹೋಲ್ 180 ಡಿಗ್ರಿ ಅಷ್ಟೇ. ಇದನ್ನ ಮೈನಸ್ ಮಾಡಿದ್ರೆ ಸಾಕು 120 ಡಿಗ್ರಿ. ಎಷ್ಟು ಬಂತು? 3 ಡಿಗ್ರಿ. therefore theta dash is 3 ಡಿಗ್ರಿ. ಕ್ಲಿಯರ್? ರೆಫರೆನ್ಸ್ ಆಂಗಲ್ ಅಂದರೆ ಗೊತ್ತಾಗಿದ್ದಲ್ಲ ಎಲ್ಲರಿಗೂ? ಎಸ್. ನಾನೊಂದು ಕೇಳ್ತೀನಿ, ಅದಕ್ಕೆ ಹೋಮ್ವರ್ಕ್ ಅಂದ್ಕೊಳ್ಳಿ. ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಅಷ್ಟು ಬೇಗ ನಮಗೆ ಬ್ರೈನ್ ಬೇಗ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋ ಇಶ್ಯೂ. ಯಾವ ಕ್ವಶನ್ ತೊಗೊಳ್ಳೋಣ? ಥೀಟಾ ಓಸ್ ಎಸ್ 240 ಡಿಗ್ರಿ. 240 ಡಿಗ್ರಿ ಥೀಟಾ ಫೈಂಡ್ ಔಟ್ ಮಾಡಿ ಹೇಳಿ ನನಗೆ. ಥೀಟಾ ಡ್ಯಾಶ್ ಇದಕ್ಕೆ ರೆಫರೆನ್ಸ್ ಆ್ಯಂಗಲ್ ಏನು ಬರುತ್ತೆ ಅಂತ ಹೇಳಿದ್ರೆ ಸಾಕು. ಥೀಟಾಗೆ ರೆಫರೆನ್ಸ್ ಆ್ಯಂಗಲ್ ಥೀಟಾ ಡ್ಯಾಶ್ ಅದು ಎಷ್ಟು ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕೇಳ್ತೀನಿ. ಅದು ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಅದನ್ನು ಸಾಲ್ವ್ ಮಾಡೋಣ. ಕ್ಲಿಯರ್? ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ನಮಗೆ ಇಲ್ಲಿವರೆಗೂ ಇದ್ರ ಮೇಲೆ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಿದೆ. ಸ್ವಲ್ಪ ಇನ್ ಕೇಸ್ ಸ್ಲೋ ಆಗಿದೆ ಅಂದರೆ ಇಟ್ಸ್ ಓಕೆ, ಯಾಕಂದ್ರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಸ್ವಲ್ಪ ಪಿಕಪ್ ಮಾಡೋಣ. ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಸ್ಲೋ ಆಗಿ ಹೋಗೋಣ. ಈಗ ಇದ್ರ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಇದೆಲ್ಲಿದೆ ಅಂದರೆ NCERT ಟೆಕ್ಸ್ಟ್ ಬುಕ್ ಎಕ್ಸಸೈಸ್ 3.1. ಸೊ ಎಲ್ಲ ಕ್ವೆಶನ್ಸು ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿರ್ತೀನಿ ನಾನು. 1 or 2 ಕ್ವೆಶನ್ಸ್ ಬಿಟ್ಟಿರ್ಬೋದು. ಬಟ್ ಆ 1 or 2 ಕ್ವೆಶನ್ಸ್ ನಿಮಗೆ ಹೋಮ್ವರ್ಕ್, ಅದನ್ನು ನಾನು ಸ್ಪೆಸಿಫಿಕ್ಕಾಗಿ ಹೇಳೋದಿಲ್ಲ. ಡೈಲಿ ನಿಮ್ಮ ಕೆಲಸನೇ ಅದು. ನಾನು ಯಾವಾಗ ಇಲ್ಲಿ ಕಂಪ್ಲೀಟ್ ಮಾಡ್ತೀನೋ ಅದಾದಮೇಲೆ ಆ ಎಕ್ಸಸೈಸಲ್ಲಿ ಬರೋ ಪ್ರತಿಯೊಂದು ಪ್ರಾಬ್ಲಮ್ಸ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಬೇಕು. ಮ್ಯಾಮ್ ನಾನು ಮಾಡಲಿಲ್ಲ, ಮ್ಯಾಮ್ ಏನು ಎದುರುಗಡೆ ಇರಲ್ಲ, ನೋಡೋದಿಲ್ಲ ಅಂತ ಹೇಳಬಾರ್ದು. ನಿಮಗಿರಬೇಕು ಅದು ಅಲ್ವಾ? ಹಾರ್ಟ್ಫುಲಿ ಇರಬೇಕು. ಸೊ ಪ್ರತಿಯೊಂದು ಪ್ರಾಬ್ಲಮ್ಸ್ನೂ ಸಾಲ್ವ್ ಮಾಡ್ಕೊಂಡು ಬನ್ನಿ. ಏನಾದರೂ ಡೌಟ್ ಇದೆ ಅಂದರೆ ಅವಾಗ ನೆಕ್ಸ್ಟ್ ಕ್ಲಾಸಲ್ಲಿ ನಮ್ಮನ್ನು ಕೇಳ್ಬೋದು. ಲೇಟ್ ಆದರೂ ಪರವಾಗಿಲ್ಲ, ನಾನು ಅದನ್ನು ಮತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 1 by 1 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಇದರಲ್ಲಿ ಸ್ವಲ್ಪ ಕಡಿಮೆ ಪ್ರಾಬ್ಲಮ್ಸ್ ಇದೆ, ನಿಮಗೆ ಅರೌಂಡ್ 7 to 8 ಪ್ರಾಬ್ಲಮ್ಸ್ ಇದೆ ಅಷ್ಟೇ. ಫಸ್ಟ್ ನೋಡಿ, ಫೈಂಡ್ ದ ರೇಡಿಯನ್ ಮೆಜರ್ ಕರೆಸ್ಪಾಂಡಿಂಗ್ ಟು ದ ಫಾಲೋವಿಂಗ್ ಡಿಗ್ರಿ ಮೆಜರ್. ಅಂದರೆ ಡಿಗ್ರಿಯಿಂದ ರೇಡಿಯನ್ ಕನ್ವರ್ಟ್ ಮಾಡಬೇಕಷ್ಟೇ ಆ ಸೆಂಟೆನ್ಸಲ್ಲಿ ನಮಗೆ. ಫಸ್ಟ್ ನೋಡಿ, ಮೈನಸ್ ಇದ ಪ್ಲಸ್ ಇದ ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. 30 ಮಿನಿಟ್ಸ್ನ ಫಸ್ಟು ಡಿಗ್ರಿ ಕನ್ವರ್ಟ್ ಮಾಡಬೇಕು. ನನಗೆ ಗೊತ್ತು 1 ಮಿನಿಟ್ ಅಂದರೆ 1/60 ಡಿಗ್ರಿ. 1 ಮಿನಿಟ್ ಅಂದರೆ 1/60 ಡಿಗ್ರಿ. ಸೊ 30 ಮಿನಿಟ್ ಅಂದರೆ ಕ್ವೆಶನ್ ಮಾರ್ಕ್. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಈಕ್ವಲ್ ಟು 30 × 1/60. ಯೂಸ ಎಕ್ಸ್ ಅಂದರೆ 1/2 ಡಿಗ್ರಿ. ಕ್ಲಿಯರ್? ಎಕ್ಸ್ ಅಂದರೆ 1/2 ಡಿಗ್ರಿನಾ, ಅದನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋ ಪ್ರಾಬ್ಲಮಲ್ಲಿ -47 ಡಿಗ್ರಿ ಇಂಟು 1/2 ಡಿಗ್ರಿ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 47 2s 94. 94 + 1 95/2. ಈ ಫ್ರ್ಯಾಕ್ಷನ್ಸ್ನ ನೀವು ಸಾಲ್ವ್ ಮಾಡ್ಕೊಳ್ಳೋದು ಬರುತ್ತೆ ಅನ್ಕೋತೀನಿ ನಾನು. ನೀವು ಕಲ್ತ್ಕೊಂಡ್ಬಿಟ್ಟಿರ್ತೀವ, ಅವೆಲ್ಲ ಸ್ಕೂಲ್ ಲೆವೆಲಲ್ಲೇ ಕಲ್ತಿರ್ತೀರ. ಮತ್ತು ಅದನ್ನೇ ನಾವು ಹೇಳೋದು ಬೇಡ, ಬೋರ್ ಅನ್ಸತ್ತೆ ಒಂದ್ಸತಿ. 47 2 ಇನ್ ಕೇಸ್ ಗೊತ್ತಿಲ್ಲ ಅಂದರೆ ನೋಡಿ, ಜಸ್ಟ್ ಫಸ್ಟ್ ಇವೆರಡೂ ಮಲ್ಟಿಪ್ಲೈ ಮಾಡಬೇಕು. 47 2s ಅದು ಮತ್ತು ಇಲ್ಲಿರೋ ಇದನ್ನು ಆ್ಯಡ್ ಮಾಡ್ಕೋಬೇಕು. ದಟ್ ಈಸ್ 95 / 2 ಡಿಗ್ರಿ ಇಂಟು ರೇಡಿಯನ್ಸ್ಗೆ ಹೇಗೆ ಕನ್ವರ್ಟ್ ಮಾಡೋದು? ಡೈರೆಕ್ಟ್ ಮಲ್ಟಿಪ್ಲೈ ವಿತ್ π/180 180/π 5/180. 5/180 ಹೇಗೆ ಡಿವೈಡ್ ಆಗುತ್ತೆ? 5ಇಂದ ಡಿವೈಡ್ ಮಾಡ್ಬೋದಾ? 1s 9s. ಸೊ 5ಇಂದ 3s 6s. ಕ್ಲಿಯರ್? ಸೊ -19π / 36 2s 72. ರೇಡಿಯನ್ ಸಿ ಅಂತ ಬರ್ದಿರ್ತೀನಮ್ಮ ನಾನಿಲ್ಲಿ. ಹಾಂ, -19π / 72 ರೇಡಿಯನ್. ಕ್ಲಿಯರ್? ನೆಕ್ಸ್ಟ್ 520 ಡಿಗ್ರಿ ಸಾಲ್ವ್ ಮಾಡೋಣ.
520 ಡಿಗ್ರಿ. ಡೈರೆಕ್ಟ್ ಕ್ವೆಶನ್ ಇದು, ಏನೂ ಇಲ್ಲ. 520 ಇಂಟು 5/180 ಮಾಡಿ ಅಷ್ಟೇ, ಸಿಂಪಲ್. 2 ಇಂದ ಡಿವೈಡ್ ಮಾಡ್ಬೋದಾ? 2 9s ಆ್ಯಂಡ್ 2s 6 26 π/9 ರೇಡಿಯನ್ಸ್. ಆ ರೇಡಿಯನ್ಸ್ನ ಏನಂತಾರೆ ಮೆನ್ಷನ್ ಮಾಡೋದನ್ನು ಮಿಸ್ ಮಾಡಬೇಡಿ. ಇನ್ ಕೇಸ್ ಬೋರ್ಡ್ಸಲ್ಲಿ ಆದರೆ ಹೋಗುತ್ತೆ, ಚಾನ್ಸಸ್ ಆದ್ರೆ ಅವ್ರು ಕಟ್ ಮಾಡೋದಕ್ಕೆ ಮಾರ್ಕ್ಸ್. ಇನ್ ಕೇಸ್ 1 ಮಾರ್ಕ್ ಇದೆ ಅಂದರೆ ಕೊಡೋದಕ್ಕೆ ಹೋಗಲ್ಲ, ಯಾಕೆ ಬೇಡ ಅವ್ನು ರಾಂಗ್ ಮಾಡಿದ್ದಾನೆ, ಬಿಕಾಸ್ ನೀವೇ ಕನ್ವರ್ಷನ್ ಏನು ಅಂತ ಬರೀಬೇಕಲ್ಲ. ಸೊ ಇಟ್ ಇಸ್ ರೇಡಿಯನ್. ಕ್ಲಿಯರ್? ಫಸ್ಟ್ ನಾವೇನು ನೋಡಿದ್ರಿ, ಡಿಗ್ರಿಯಿಂದ ರೇಡಿಯನ್ ಮೆಜರ್ ಫೈಂಡ್ ಔಟ್ ಮಾಡಿದ್ರಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ದ ರೇಡಿಯನ್ ಮೆಜರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ಡಿಗ್ರಿ ಮೆಜರ್. ಇಲ್ಲಿ ಹೆಡಿಂಗ್ ಅನ್ನೋದು ಚೇಂಜ್ ಮಾಡಿದ್ದಾರೆ, ಸೊ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಫೈಂಡ್ ದ ಡಿಗ್ರಿ ಮೆಜರ್ ಟು ದ ಫಾಲೋವಿಂಗ್ ಕರೆಸ್ಪಾಂಡ್ ರೇಡಿಯನ್ ಮೆಜರ್. ಅಂದರೆ ಫಸ್ಟ್ ನಾವು ಡಿಗ್ರಿಯಿಂದ ರೇಡಿಯನ್ ಕನ್ವರ್ಟ್ ಮಾಡಿದ್ದೀವಿ, ಈಗ ರೇಡಿಯನ್ಸಿಂದ ಡಿಗ್ರಿಗೆ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಏನು ಮಾಡೋಣ ಅಂದರೆ ಇದನ್ನು ಸಾಲ್ವ್ ಮಾಡೋಣ, ಅದಾದಮೇಲೆ ಇದನ್ನು ಮಾಡೋಣ. 5 π/3 ರೇಡಿಯನ್ಸಿಂದ ಡಿಗ್ರಿಗೆ ಯಾವ ಥರ ಫೈಂಡ್ ಔಟ್ ಮಾಡೋದು? 5/180 180/π? 180/π. ಸೊ ಮಲ್ಟಿಪ್ಲೈ ಬೈ 180/5. 5 ಕ್ಯಾನ್ಸಲ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತಾ? 3 6 60. 60 ಇಂಟು 5 300. 300 ಡಿಗ್ರಿ ದ ಆನ್ಸರ್. ನೆಕ್ಸ್ಟ್ ಒನ್ -4ಗೆ ಸಾಲ್ವ್ ಮಾಡೋಣ. ಅದು ಸ್ವಲ್ಪ ಟ್ರಿಕ್ಕಿ ಇದೆ, ಚೆನ್ನಾಗೂ ಇದೆ ಕ್ವೆಶನ್ ನಿಮಗೆ. ಸೊ ಇದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಇನ್ನು ಯಾವುದೂ ಪ್ರಾಬ್ಲಮ್ಸ್ ನಿಮಗೆ ಕ್ರಿಯೇಟ್ ಆಗೋದಿಲ್ಲ. ಫಸ್ಟ್ ಒನ್ -4 ರೇಡಿಯನ್ಸ್. ರೇಡಿಯನ್ಸಿಂದ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? 180/π. ಏನಾದರೂ ಇದೆ ಕ್ಯಾನ್ಸಲ್ ಮಾಡೋಕ್ಕೆ? ಇಲ್ಲ. ಅವಾಗ ನಾನು ಬರ್ಕೋಬೇಕೇನಂತ, ಪೈ ವ್ಯಾಲ್ಯೂ ನಮಗೆ ಗೊತ್ತು 22/7. ಇಲ್ಲಿ -4 ಇಂಟು 180/22/7. ಈ 7 ಅನ್ನೋದು ಮೇಲೆ ಹೋಗುತ್ತೆ, ಅದನ್ನು ನಾನು ಒಂದೇ ಸತಿ ಬರಿಬೋದಲ್ಲ, ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಅನ್ಕೋತೀನಿ. ಇಲ್ಲಿ ಮತ್ತು 7 ಹೆಂಗೆ ಬಂತು ಅಂತ ಕೇಳಬೇಡಿ, ಇದು ಇಲ್ಲಿ ಕೆಳಗಡೆ ಇದೆ, ಅದನ್ನು ನಾವು ಮೇಲೆ ಕಳಿಸಿದ್ವಿ ಅಷ್ಟೇ. 2 ಇಂದ ಡಿವೈಡ್ ಮಾಡೋಣ. 11s ಇಲ್ಲಿ 2s -360 ಇಂಟು 7/11 -2520 ಡಿವೈಡೆಡ್ ಬೈ 11. ಇಷ್ಟಕ್ಕೆ ಬಂದಿದೆ. ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಬೇಕು. ಅದನ್ನು ಯಾವ ಥರ ಮಾಡೋದು? ಇದನ್ನು ಫ್ರ್ಯಾಕ್ಷನ್ಸಲ್ಲಿ ಬರ್ಕೋಬೋದಲ್ಲ. 11 ಇಂದ ಡಿವೈಡ್ ಮಾಡಿ, ಇದನ್ನು 2520ನ ಡಿವೈಡ್ ಮಾಡಿ. 11 2s ಮತ್ತು 32 ಇರುತ್ತೆ, 320 ಇರುತ್ತೆ. ಅಗೈನ್ 11 2s 100 ಬರುತ್ತೆ. 11ನ 100ಗೆ ಡಿವೈಡ್ ಮಾಡಿದ್ರೆ 11 9s. ರಿಮೈಂಡರ್ ಏನು ನಮಗೆ? 1/11. ಇಷ್ಟು ಕ್ಲಿಯರ್? ಇಷ್ಟು ಅರ್ಥ ಆಗಿದೆಯಲ್ಲ? ಇವಾಗ ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಡಿಗ್ರಿ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. -229 ಡಿಗ್ರಿ ಪ್ಲಸ್ 1/11 ಡಿಗ್ರಿ. ಇದನ್ನೇನು ಮಾಡ್ಬೇಕು? ನೆಕ್ಸ್ಟ್ಗೆ ಮಿನಿಟ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. -229 ಪ್ಲಸ್ 1/11 ಡಿಗ್ರಿನ ಮಿನಿಟ್ಸ್ಗೆ ಯಾವ ಥರ ಕನ್ವರ್ಟ್ ಮಾಡ್ಕೊಳ್ಳೋದು? 1 ಡಿಗ್ರಿ ಅಂದರೆ 60 ಮಿನಿಟ್ಸ್. 1/11 ಡಿಗ್ರಿ ಅಂದರೆ ಎಷ್ಟು? ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ. x is equal to 60/11. ಅರ್ಥ ಆಗಿದೆ ಅಲ್ಲ?
ಸಿಂಪಲ್ ಕ್ಯಾಲ್ಕುಲೇಷನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲಿ ನಾನು. ಕ್ಲಿಯರ್? 60/11 ಮಿನಿಟ್ಸ್. ಮತ್ತು ಇದು ಫರ್ದರ್ ಸಿಂಪ್ಲಿಫೈ ಆಗುತ್ತಾ ನೋಡೋಣ. -229 ಡಿಗ್ರಿ ಪ್ಲಸ್ ಇದೇನಾಗುತ್ತೆ, ನಾನು ಅದನ್ನು ತೆಗೆದಾಕೋಣ, ನೆಸೆಸಿಟಿ ಅಲ್ವಾ ನಮಗೆ. 229 ಡಿಗ್ರಿ 11 ಇಂದ ಡಿವೈಡ್ ಮಾಡಿ ನೀವು ಇಲ್ಲಿ. 11 5 ಜನ 5, 11 5 ಜ ರಿಮೈಂಡರ್ ಎಷ್ಟಿದೆ ನಮಗೆ 5/10 ಮಿನಿಟ್ಸ್. ಇದನ್ನ ಮತ್ತು ಸ್ಪ್ಲಿಟ್ ಮಾಡ್ಕೋಬಹುದು. -229 ಡಿಗ್ರಿ 5 ಮಿನಿಟ್ಸ್ ಪ್ಲಸ್ 5/11 ಮಿನಿಟ್. ಅಂದರೆ ನಾನು ಈ ಮಿನಿಟ್ನ ಮತ್ತು ಫರ್ದರ್ ಆಗಿ ಸೆಕೆಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅವ್ರು ಕೇಳಿದ್ರೆ ಓಕೆ, ಕೇಳದೆ ಇದ್ರೂ ಸಹ ನಾವು ಮಾಡಿದ್ರೆ ಬೆಟರ್. ಸೊ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕು. ಇದನ್ನ ಯಾವ ಥರ ಮಾಡೋದು? -229 ಡಿಗ್ರಿ 5 ಮಿನಿಟ್ಸ್ 5/11 ಸೆಕೆಂಡ್, ಸಾರಿ 5/11 ಮಿನಿಟ್. ಮಿನಿಟಿಂದ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ವಿ ನೋ ದ್ಯಾಟ್ 1 minute is equal to 60 seconds. 5/11 minute is equal to question mark. Cross multiplication. X is equal to 60 into 5/11. Clear? 300/11. ಇದನ್ನ ಫ್ರಾಕ್ಷನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. -229 ಡಿಗ್ರಿ 5 minutes 300/11. 300/11 ಸೆಕೆಂಡ್. ಸಿಂಪ್ಲಿಫೈ ಮಾಡಿಕೊಂಡ್ರೆ 11 ಇಂದ 300 ಡಿವೈಡ್ ಮಾಡ್ಕೊಳ್ಳೋಣ. ನಮಗೆ ಅಪ್ರಾಕ್ಸಿಮೇಟ್ ಆಗಿ 11 2s 2 and 7. Yes. So the answer is 229 degree 5 minutes 27 seconds. ಕ್ಲಿಯರ್? ಈ ಪ್ರಾಬ್ಲಮ್ನ ಮಾತ್ರ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಒಂದು ಸತಿ ಸಾಲ್ವ್ ಮಾಡಿ. 1 or 2 ಪ್ರಾಬ್ಲಮ್ಸ್ ನಿಮಗೆ ಸಾಕು, ಅಷ್ಟಕ್ಕೆ ಅರ್ಥ ಆಗತ್ತೆ. ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ. Find the degree measure of the angle subtended at the center of a circle of radius 100 cm by an arc length of 22 cm. Use pi is equal to 22/7. ಅಂದರೆ ನಾವು ಥೀಟಾ ಫೈಂಡ್ ಔಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಜಸ್ಟ್ ಡೋಂಟ್ ಫರ್ಗೆಟ್ ದ್ಯಾಟ್. ಸಿ, ನನಗೆ ಫಾರ್ಮುಲಾ ಗೊತ್ತಿದೆ. ಥೀಟಾ ಇಸ್ ಈಕ್ವಲ್ ಟು L/R ಅಂತ. ಎಲ್ ಏನು ಕೊಟ್ಟಿದ್ದಾರೆ? ಆರ್ಕ್ ಲೆಂತ್ ಈಸ್ 22 ಸೆಂಟಿಮೀಟರ್ ಆ್ಯಂಡ್ ರೇಡಿಯಸ್ 100 ಸೆಂಟಿಮೀಟರ್. ಇಲ್ಲಿ ಯಾವುದಾದ್ರೂ ಯೂನಿಟ್ ಅನ್ನೋದು ಚೇಂಜ್ ಇದ್ದಿದ್ರೆ ನಾವು ಕನ್ವರ್ಟ್ ಮಾಡ್ಕೋಬೇಕಿತ್ತು. ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಇದೆ, ಸೊ ನೋ ಇಶ್ಯೂ. 22 ಡಿವೈಡೆಡ್ ಬೈ 100 ಥೀಟಾ. ಇದೇನು ಬರುತ್ತೆ? 22 ಹೀಗೆ ಇರಲಿ. ನಾನು ಹೇಳಿದೆ, ಏನನ್ನಾದರೂ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಸ್ಟ್ಯಾಂಡರ್ಡ್ ಯೂನಿಟಲ್ಲಿರುತ್ತೆ. ಆ್ಯಂಗಲ್ದು ಸ್ಟ್ಯಾಂಡರ್ಡ್ ಯೂನಿಟ್ ಏನು? ರೇಡಿಯನ್. ಅದು ರೇಡಿಯನಲ್ಲಿದೆ, ಬಟ್ ನಾವು ಕನ್ವರ್ಟ್ ಮಾಡಬೇಕಾಗಿರೋದು ಡಿಗ್ರಿಗೆ. ಡಿಗ್ರಿಗೆ ನಾವು ಒಂದು ಮಾಡ್ಬೋದು. ಏನಂತ? ಎಸ್, ಡಿಗ್ರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ರೇಡಿಯನಿಂದ 180/πನ ಮಲ್ಟಿಪ್ಲೈ ಮಾಡಬೇಕು. 22/100 ಇಂಟು 180/5. ಇಲ್ಲಿ ಪೈ ಏನಾದರೂ ಇದೆ ಕ್ಯಾನ್ಸಲ್ ಮಾಡೋಕ್ಕೆ? ಇಲ್ಲ. ಏನು ಮಾಡಬೇಕು? ಅಗೈನ್ ಫರ್ದರ್ ಪೈನ 22/7 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 22/100 ಇಂಟು 180/22/7 ಬರುತ್ತೆ. ಇದನ್ನು ನಾನು ಇಲ್ಲೇ ಡೈರೆಕ್ಟಾಗಿ ಬರೀತೀನಿ. 7. ಇದು ಕ್ಯಾನ್ಸಲ್ ಆಯಿತು. ಇಲ್ಲೂ ಕ್ಯಾನ್ಸಲ್ ಆಗತ್ತೆ. 5s 9s ಕರೆಕ್ಟಾಗಿದೆಯಲ್ಲ ಇದು? 63/5. 63/5 ಅದನ್ನು ಸಾಲ್ವ್ ಮಾಡಿದ್ರೆ
63ನ ಡಿವೈಡ್ ಮಾಡ್ಕೊಳ್ಳಿ ನಾವು. ಡಿವೈಡ್ ಮಾಡಿದ್ರೆ 5 1s ಆ್ಯಂಡ್ 5 2s. ರಿಮೈಂಡರ್ ಬಂದು ನನಗೆ 3/5 ಡಿಗ್ರಿ. ಫರ್ದರ್ ಆಗಿ ಏನಾದರೂ ಕನ್ವರ್ಟ್ ಮಾಡ್ಬೋದಾ ನೋಡ್ಕೊಳ್ಳೋಣ. ಮಿನಿಟ್ಸ್ಗೆ ಏನಾದರೂ ಕನ್ವರ್ಟ್ ಮಾಡ್ಬೋದಾ? 12 ಡಿಗ್ರಿ ಪ್ಲಸ್ 3/5 ಡಿಗ್ರಿ. ಈ 3/5 ಡಿಗ್ರಿನ ಮಿನಿಟ್ ಕನ್ವರ್ಟ್ ಮಾಡ್ಕೋಬೇಕು. 1 ಡಿಗ್ರಿ ಅಂದರೆ 60 ಮಿನಿಟ್. 3/5 ಡಿಗ್ರಿ ಅಂದರೆ ಎಷ್ಟು? ಕ್ವಶನ್ ಮಾರ್ಕ್. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. x ಈಕ್ವಲ್ ಟು 60 ಇಂಟು 3/5. 5 1s 2s 36 minutes. Therefore, the answer is 12 degree. ಇದು ಅರ್ಥ ಆಗಿದೆ ಅಲ್ಲಮ್ಮ? ಸಿಂಪಲ್ ಕ್ಯಾಲ್ಕುಲೇಷನ್. ನಾನು ಇದೊಂದ್ಸತಿ ಹೇಳ್ತೀನಿ ನಿಮಗೆ. 1 ಡಿಗ್ರಿ ಅಂದರೆ 60 ಮಿನಿಟ್ ಅಂತ ಗೊತ್ತು. 1 ಡಿಗ್ರಿಗೆ 60 ಮಿನಿಟ್ ಆದರೆ 1 ಡಿಗ್ರಿಗೆ 60 ಮಿನಿಟ್ ಆದರೆ 3/5 ಡಿಗ್ರಿಗೆ ಎಷ್ಟು ಮಿನಿಟ್ ಆಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು, ಆನ್ಸರ್ ಬರುತ್ತೆ. ಕ್ಲಿಯರ್? ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಒನ್ ನೋಡಿ. ಇಫ್ ನಾವು ಇನ್ನೊಂದು ಪ್ರಾಬ್ಲಮ್ ಬಿಟ್ಟಿದೆ ಅಲ್ಲ, ಇದನ್ನ ಮಾಡೋಣ. ಎ ವೀಲ್ ಮೇಕ್ಸ್ 360 revolutions in 1 minute. Through how many radians does it turn in 1 second? ಅಂದರೆ 1 ಸೆಕೆಂಡಲ್ಲಿ ಎಷ್ಟು ಟರ್ನ್ ರೊಟೇಟ್ ಆಗುತ್ತೆ ಅಂತ ಕೇಳ್ತಿದೆ. A wheel makes 360 revolutions in 1 minute. ಮೀನ್ಸ್ ಎಷ್ಟು ಮಿನಿಟಲ್ಲಿ ಎಷ್ಟು ಆಗ್ತಾ ಇದೆ? ನಂಬರ್ ಆಫ್ revolutions in 1 minute. 1 minute is 360 revolutions ಆಗಿದೆ. ಬಟ್ ನಾನು ಫೈಂಡ್ ಔಟ್ ಮಾಡಬೇಕಿರೋದು 1 ಸೆಕೆಂಡ್ಗೆ. ನಂಬರ್ ಆಫ್ revolutions in 1 second. 1 minute ಅಂದರೆ 60 seconds. ಸೊ ಅದನ್ನ ಇಲ್ಲಿ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 360/60. ಇದು ಕ್ಯಾನ್ಸಲ್ ಆಗುತ್ತೆ. ಸಾರಿ, ಓಕೆ. ಇದು 6 6. ಸೊ ನಮಗೆ 1 ಸೆಕೆಂಡ್ಗೆ 6 ರೆವಲ್ಯೂಷನ್ಸ್ ಆಗ್ತಾ ಇದೆ. ಕ್ಲಿಯರ್? ನಮ್ಗೆ ಆಲ್ರೆಡಿ ಒಂದು ಡೆಫಿನೇಷನ್ ಗೊತ್ತಿರಬೇಕು. 1 ರೆವಲ್ಯೂಷನ್ನ ಇನ್ 1 ಸೆಕೆಂಡ್ ಮಾಡೋದಕ್ಕೆ ಎಷ್ಟು ಆ್ಯಂಗಲ್ ಬಂದಿರುತ್ತೆ? ಒಂದು ಕಂಪ್ಲೀಟ್ ರೆವಲ್ಯೂಷನ್ ಇನ್ 1 ಸೆಕೆಂಡ್ ಅಂದರೆ 2π ರೇಡಿಯನ್ಸ್. 1 ಸರ್ಕಲ್ ಅಂದರೆ ಎಷ್ಟು ಬರುತ್ತೆ? 2π ರೇಡಿಯನ್ಸ್. ಯು ನೋ ದಟ್ theta is equal to 2π radians per 1 revolution per second. Revolution per second, RPS. For 1 revolution per second, that theta is equal to 2π radians. 1 revolution per second ಗೆ 2π radians ಆದರೆ 1 revolution per second ಗೆ 2π radians ಆದರೆ 6 revolution per second ಗೆ ಎಷ್ಟಾಗತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್. x equal to 6 2s 12π. ಅಷ್ಟೇ. ಕ್ಲಿಯರ್? ಇದು ಅರ್ಥ ಆಗಿದೆ ಅಲ್ಲ ಪ್ರಾಬ್ಲಮ್? ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ನಾನು. ಇದು ಆಗಿದೆ, ನಾವು ಸಾಲ್ವ್ ಮಾಡಿದ್ದೀವಿ ಈ ಪ್ರಾಬ್ಲಮ್ನ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಫ್ ಇನ್ 2 ಸರ್ಕಲ್ಸ್ ಆರ್ಕ್ಸ್ ಆಫ್ ದ ಸೇಮ್ ಲೆಂತ್, ಅಂದರೆ ಲೆಂತ್ ಅನ್ನೋದು ಲೆಂತ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸಬ್ಟೆಂಡ್ ಅಟ್ ಅನ್ ಆಂಗಲ್ ಆಫ್ ಲೆಂತ್ ಇಸ್ ಸೇಮ್, ಸಬ್ಟೆಂಡ್ ಅಟ್ ಅನ್ ಆಂಗಲ್ ಆಫ್ 60 degree and 75 degree. 60 degree, 75 degree. At the center, find the ratio of their radii.
we need to find out the ratio of their radii. ಅದರ ರೇಡಿಯೈ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ನಮಗೆ ಫಾರ್ಮುಲಾ ಗೊತ್ತಿದೆ, ಥೀಟಾ ಈಕ್ವಲ್ ಟು ಎಲ್ ಬೈ ಆರ್. ನಾನು ಇದನ್ನ ಎಲ್ ಈಕ್ವಲ್ ಟು ಆರ್ ಥೀಟಾ ಅಂತ ಬರಿಬೋದಲ್ಲ. ಸೊ L1 is equal to R1 theta 1 and L2 is equal to R2 theta 2. ಎರಡನ್ನು 1/2 ಮಾಡ್ಕೊಳ್ಳೋಣ. L1 by L2 is equal to R1 theta 1 divided by R2 theta 2. L1 L2 ಸೇಮ್ ಇದಾ, ಸೊ ಕ್ಯಾನ್ಸಲ್ ಆಗುತ್ತೆ. 1 is equal to R1 ನಾವು ಫೈಂಡ್ ಔಟ್ ಮಾಡಬೇಕು, R2 ಫೈಂಡ್ ಔಟ್ ಮಾಡಬೇಕು. ಥೀಟಾ 1 ಥೀಟಾ 2 60/75. ಇಲ್ಲಿ ಒಂದು ಡೌಟ್ ಬರುತ್ತೆ ನಿಮಗೆ, ಮ್ಯಾಮ್ ಇಲ್ಲಿ ನೀವು ಹೇಳಿದ್ರಿ SI ಯೂನಿಟಲ್ಲಿ ಇರಬೇಕು ಅಂತ, ಬಟ್ ಇಲ್ಲಿ ಡಿಗ್ರೀಸಲ್ಲಿದೆ, ನಾವು ಕನ್ವರ್ಟ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ? ಫಸ್ಟ್ ಕ್ವೆಶನ್, ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾಕೆ? ಇದು ಎರಡು ರೇಷಿಯೋ, ಥೀಟಾ 1 ಸಹ ಡಿಗ್ರಿಯಲ್ಲೇ ಇದೆ, ಥೀಟಾ 2 ಸಹ ಡಿಗ್ರಿಯಲ್ಲೇ ಇದೆ. ಇನ್ ಕೇಸ್ ನೀವು ಇದನ್ನ ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೊತೀರಾ ಅಂದರೆ π/180, ಇದನ್ನ ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋತೀರಾ π/180. ಅಗೇನ್ ಇವೆರಡು ರೇಷಿಯೋ ಇರೋದಕ್ಕೆ ಕ್ಯಾನ್ಸಲ್ ಆಗತ್ತೆ. ಸೊ ನೋ ನೀಡ್ ಟು ವರಿ, ರೇಷಿಯೋ ಇದ್ದಾಗ ಡಿಗ್ರಿಯಲ್ಲಿದ್ದರೆ ಎರಡೂ ಸಹ ಕನ್ವರ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಕ್ಲಿಯರ್? ಸೊ ಡೈರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಏನರಿಂದ? 5ಇಂದ ಬರುತ್ತಲ್ಲ, 1s 2s and 1s 5s. Again 3ಇಂದ 4s 5s. Therefore 1 equal to R1 by R2 into 4/5. ನನಗೆ R1 by R2 ಬೇಕಿರೋದು, ಇದನ್ನ ಲೆಫ್ಟ್ ಸೈಡ್ ಕಳ್ಸೋಣ. 4/5ನ 4/5ನ ಲೆಫ್ಟ್ ಸೈಡ್ ಕಳ್ಸಿದ್ರೆ 5/4 is equal to R1 by R2. Therefore the ratio is R1 by. Clear? ಈ ಪ್ರಾಬ್ಲಮ್ ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ? ನೆಕ್ಸ್ಟ್ ಒನ್, ಫೈಂಡ್ ದ ಆಂಗಲ್ ಇನ್ ರೇಡಿಯನ್. Angle in radian through which a pendulum swings if its length is 75 centimeter. ಲೆಂತ್ ಅನ್ನೋದು 75 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಪೆಂಡುಲಮ್ ಸ್ವಿಂಗ್ಸ್, ಯಾವುದಾದ್ರೂ ಒಂದು ಪೆಂಡುಲಮ್ನ ಕನ್ಸಿಡರ್ ಮಾಡೋಣ. If it swings, if its length is 75 centimeter and the tip describes an arc of length. 1 second. Arc of length ಅಂತ ಹೇಳಿದೆ ಅಲ್ಲ, ಇಲ್ಲಿ ನಾವು ಫೈಂಡ್ ದ ಆಂಗಲ್ ತಾನೇ ಫೈಂಡ್ ಔಟ್ ಮಾಡಬೇಕಿರೋದು. ಎಸ್, ಫಸ್ಟ್ ಆರ್ಕ್ ಆಫ್ ಲೆಂತ್ 10 ಸೆಂಟಿಮೀಟರ್ ಆಗಿದ್ರೆ ಏನು ಬರುತ್ತೆ, 15 ಸೆಂಟಿಮೀಟರ್ ಆಗಿದ್ರೆ ಏನು ಬರುತ್ತೆ, 21 ಸೆಂಟಿಮೀಟರ್ ಆಗಿದ್ರೆ ಏನು ಬರುತ್ತೆ ಅನ್ನೋದು ಕ್ವೆಶನ್. ನಾನೇನು ಮಾಡ್ತೀನಿ ಅಂದರೆ 1 ಕ್ವೆಶನ್ ನಾನು ಸಾಲ್ವ್ ಮಾಡ್ತೀನಿ, ಇನ್ನು 2 ಕ್ವೆಶನ್ಸ್ ನೀವು ಸಾಲ್ವ್ ಮಾಡ್ಕೊಳ್ಳಿ. ಈಸಿನೇ. 10 ಇರೋ ಪ್ಲೇಸಲ್ಲಿ 15 21 ಹಾಕಿದ್ರೆ ಬಂದ್ಬಿಡತ್ತೆ ನಮಗೆ. ಯಾವ ಥರ ಸಾಲ್ವ್ ಮಾಡೋದು ಇಂಥ ಪ್ರಾಬ್ಲಮ್ಸ್? ಮ್ಯಾಮ್ ಇಲ್ಲಿ ಏನೂ ಕೊಟ್ಟಿಲ್ಲಲ್ಲ, ನನಗೆ ಲೆಂತ್ ಮಾತ್ರ ಕೊಟ್ಬಿಟ್ಟಿದ್ದಾರೆ ಈ ಪೆಂಡುಲಮ್ದು. ಸೊ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಅದನ್ನು ಇಲ್ಲಿ ಬರಿತೀನಿ. ಅಲ್ಲಿ ಸರಿಯಾಗಿಲ್ಲ ಡಯಾಗ್ರಾಮ್. ಬಾಬ್ ಇದೆ, ಸ್ವಿಂಗ್ ಆಗ್ತಾ ಇದೆ ಅಂದರೆ ಆಸಿಲೇಟ್ ಆಗ್ತಾ ಇರುತ್ತೆ ಅಲ್ವಾ? ಆಸಿಲೇಟ್ ಆಗುತ್ತೆ, ಈ ಥರ ಆಸಿಲೇಟ್ ಆಗ್ತದೆ. ನಾನೇನು ಮಾಡ್ತೀನಿ ಅಂದರೆ, ಇನ್ ಕೇಸ್ ಇನ್ನು ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡೋದು, ಇಲ್ಲಾಂದರೆ ಇನ್ನು ಸ್ವಲ್ಪ ಫೋರ್ಸ್ಫುಲ್ ಆಗಿ ನಾವು ಅದನ್ನು ಬಾಬ್ನ ಮೂವ್ ಮಾಡಿದ್ರೆ ಅದೇನು ಫಾರ್ಮ್ ಆಗುತ್ತೆ? ಸರ್ಕಲ್ ಫಾರ್ಮ್ ಆಗುತ್ತೆ. ಸರ್ಕಲ್, ದಟ್ ಈಸ್ ನಥಿಂಗ್ ಬಟ್ ಸರ್ಕಲ್. ಅದು ಯಾವಾಗ ಸ್ವಲ್ಪ ಟೈಮ್ ಗ್ಯಾಪಲ್ಲಿ ಮೂವ್ ಆಗ್ತಾ ಇರತ್ತೋ, ಒಂದೇ ಮೂಮೆಂಟ್ನ ಟು ಆ್ಯಂಡ್ ಫ್ರೋ ಮೋಷನ್ ಬರ್ತಾ ಇರತ್ತೋ, ಆಗ ಅದನ್ನು ಆಸಿಲೇಟ್ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ನಾವು ಕಂಪ್ಲೀಟ್ ಮಾಡಿದಾಗ ಅದು ಸರ್ಕಲ್ ಫಾರ್ಮೇಷನ್ನೇ ಬರೋದು. ಸರ್ಕಲ್ ಇದೆ, ಇದೇನಿದು ಸೆಂಟರ್ ಪಾಯಿಂಟ್. ಇಲ್ಲಿ ಇದ್ರದ್ದು ಲೆಂತ್ ಕೊಟ್ಟಿದ್ದಾರೆ ಎಷ್ಟು? 75. ಅಂದರೆ ಈ ಲೆಂತ್ ಅಂದರೆ ಏನು? ರೇಡಿಯಸ್ 4. ನನಗೆ ರೇಡಿಯಸ್ ಕೊಟ್ಟಿದ್ದಾರೆ 75 ಸೆಂಟಿಮೀಟರ್ ಅಂತ. ಆರ್ಕ್ ಲೆಂತ್ ನಿಮಗೆ 3 ಪ್ರಾಬ್ಲಮ್ಸಲ್ಲಿ ಕೊಟ್ಟಿದ್ದಾರೆ. ಒಂದು 10 ಸೆಂಟಿಮೀಟರ್, 15 ಸೆಂಟಿಮೀಟರ್, 21 ಸೆಂಟಿಮೀಟರ್ ಅಂತ. ನಾನು ಫಸ್ಟ್ ಒನ್ಗೆ ಕಂಪೇರ್ ಮಾಡ್ತೀನಿ. ಇಫ್ ಆರ್ಕ್ ಲೆಂತ್ ಈಸ್ 10 ಸೆಂಟಿಮೀಟರ್, then what is the theta? We know that theta is equal to L by R.
ಎಲ್ ಅಂದರೆ ಏನು 10 ಸೆಂಟಿಮೀಟರ್, ಆರ್ ಅಂದರೆ ಏನು 75 ಸೆಂಟಿಮೀಟರ್. ಡಿವೈಡ್ ಮಾಡ್ಕೊಳ್ಳಿ ಇದನ್ನು. 5 2s 1 5 2 by 15. ಒಂದು ಕ್ವೆಶನ್ ಅಗೈನ್. ಥೀಟಾ ಅನ್ನೋದು ಯಾವ ಮೆಜರಲ್ಲಿ ಇದೆ ಅಷ್ಟೇ, ರೇಡಿಯನ್. ಯಾಕೆ ಎಸ್ ಐ ಯೂನಿಟ್. ಅವ್ರು ನಮಗೆ ಕ್ವೆಶನ್ ಏನು ಕೇಳಿದ್ದಾರೆ, ಫೈಂಡ್ ದ ಆ್ಯಂಗಲ್ ಇನ್ ರೇಡಿಯನ್ಸ್. ನನಗೆ ಆನ್ಸರ್ ಏನರಲ್ಲಿ ಬಂದಿದೆ, ರೇಡಿಯನ್ಸಲ್ಲೇ ಬಂದಿದೆ. ಸೊ ನೋ ನೀಡ್ ಟು ವರಿ, ಇದನ್ನು ಮತ್ತು ಫರ್ದರ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡೋ ನೆಸೆಸಿಟಿ ಇಲ್ಲ. ದಿಸ್ ಇಸ್ ಯೋರ್ ಫೈನಲ್. ಕ್ಲಿಯರ್? ಇದು ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ಇದ್ರೊಳಗಡೆ. ಇನ್ನು 15 ಸೆಂಟಿಮೀಟರ್ ಮತ್ತು 21 ಸೆಂಟಿಮೀಟರ್ ನೀವೇ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಆನ್ಸರ್ ಏನು ಅಂತ ಹೇಳಿ. ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ ಇದು? ಇದರಲ್ಲಿ ಯಾವುದೇ ಥರದ ಡೌಟ್ಸ್ ಇಲ್ಲ ಅನ್ಕೋತೀನಿ. ಎಸ್, ಫೈನಲಿ ಇಲ್ಲಿಗೆ ನಮ್ಮ ಈ ಕಾನ್ಸೆಪ್ಟ್ ಅನ್ನೋದು ಕ್ಲಿಯರ್ ಆಗಿದೆ. ಪ್ರಾಬ್ಲಮ್ಸ್ ಅನ್ನೋದು ಎಲ್ಲ ಕಂಪ್ಲೀಟ್ ಆಗಿದೆ. ಮೇ ಬಿ 1 or 2, ಐ ಥಿಂಕ್ ಸೊ 1 or 2 ಪ್ರಾಬ್ಲಮ್ಸ್ ಮಾತ್ರ ಎಕ್ಸ್ಟ್ರಾ ಇದೆ ಅನ್ಸುತ್ತೆ ನನಗೆ. ಆ ಪ್ರಾಬ್ಲಮ್ನ ಕೂತ್ಕೊಂಡು ಇವತ್ತೇ ಸಾಲ್ವ್ ಮಾಡಿ, ಮಿಸ್ ಮಾಡಬೇಡಿ. ಇನ್ ಕೇಸ್ ಡೌಟ್ ಏನಾದರೂ ಇದೆ ಅಂದರೆ ನೀವು ಕಮೆಂಟ್ ಮಾಡಿರಿ, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ವೇಸ್ ಕೀಪ್ ಸ್ಟಡಿಯಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್. ನಾವು ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಮೀಟ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು.